ನಮಸ್ತೆ ವೀಕ್ಷಕರೇ, ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ವಾರ ಭವಿಷ್ಯದಲ್ಲಿ ಈ ವಾರ ಇಡೀ ಯಾವ ರೀತಿಯಾದಂತಹ ವಿಶೇಷತೆಗಳಿದೆ, ಹಾಗೆ 12 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಜೊತೆಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಕಾರ್ಯಕ್ರಮವನ್ನು ಒಂದೊಳ್ಳೆ ಮಾತಿನಿಂದ ಆರಂಭ ಮಾಡೋದಾದ್ರೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚೇಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕದಾಯ ಶ್ರಿತೌ ವಾಚನ್ನ ಸದದಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ವಾರವನ್ನು ಪ್ರಾರಂಭ ಮಾಡುವ ಮುನ್ನ ಒಂದು ಒಳ್ಳೆಯ ಸುಭಾಷಿತ ಅಂತೀವಲ್ಲ, ಒಳ್ಳೆಯ ಭಾಷೆ, ಒಳ್ಳೆಯ ನುಡಿಮುತ್ತು, ಅವುಗಳನ್ನು ನಾವು ತಿಳಿದು ಹಾಗೆ ನಡೆಯೋದ್ರಿಂದ ನಮ್ಮ ಜೀವನ ಒಂದು ರೀತಿ ಒಳ್ಳೆಯ ಮಾರ್ಗ, ಮತ್ತೊಬ್ಬರಿಗೆ ಮಾರ್ಗದರ್ಶನವಾಗುವ ಸಾಧ್ಯತೆ ಹೆಚ್ಚಿರ್ತದೆ. ಅನುಸರಿಸಬೇಕಷ್ಟೇ. ಹೇಳಿದ್ರೆ ವಾಗದ್ವೈತ ಕ್ರಿಯಾದ್ವೈತ ಅಂತ ಹೇಳ್ತಾರೆ. ಇದು ಬೇರೆ ವಿಚಾರ ಇರಬಹುದು, ಆದರೆ ಮಾತಾಡೋದಕ್ಕೂ ಕ್ರಿಯೆ ಮಾಡಲಿಕ್ಕೂ ವ್ಯತ್ಯಾಸ ಇರುತ್ತೆ. ಹೇಳೋದು ಸುಲಭ, ಮಾಡೋದು ಕಷ್ಟ. ಆದರೆ ಅನುಸರಿಸಿದ್ರೆ ಅದು ಲೋಕಕ್ಕೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ಗಮನಿಸಿ ಒಂದು ಒಳ್ಳೆಯ ಮಾತನ್ನು. ಸಂತುಷ್ಟಸ್ಯ ನಿರೀಹಸ್ಯ ಸ್ವಾತ್ಮಾರಾಮಸ್ಯ ಯತ್ ಸುಖಂ ಹುತಸ್ತತ್ ಕಾಮಲೋಭೇನ ಧಾವತೋರ್ಥೇಹಾಯ ದಿಶಃ ಅಂತ. ಏನು ಇದರರ್ಥ? ಸಂತೋಷ ಇರತಕ್ಕಂಥವನಿಗೆ, ಆಸೆ ಇಲ್ಲದವನಿಗೆ ಮತ್ತು ಮನಸ್ಸಿನಲ್ಲಿ ಆತ್ಮಾರಾಮ ಅಂತೀವಲ್ಲ, ಆತ್ಮಾನಂದ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ಸಮಾಧಾನ ಸ್ಥಿತಿ ಇರತಕ್ಕಂಥವನಿಗೆ ಇರತಕ್ಕಂಥ ಯಾವ ಸಂತೋಷ ಸುಖ ಇದೆ, ಅದು ಬಯಕೆಗಳಿಂದ, ಹಣದಾಸೆಯಿಂದ ಅತ್ತಿತ್ತ ಓಡಾಡೋನಿಗೆ ಸಾಧ್ಯವಿಲ್ಲ ಅಂತ. ಅಂದರೆ ನಾವು ಯಾವುದಾದ್ರೂ ಒಂದು ಅಪೇಕ್ಷೆ ಇದ್ದರೆ ಮನುಷ್ಯನಿಗೆ ಅತಿಯಾಗಿ ಅಪೇಕ್ಷೆ ಇರಬೇಕು, ಇಲ್ಲ ಅಂತಲ್ಲ, ಆದರೆ ಅತಿಯಾಗಿ ಇದ್ದಾಗ ಮತ್ತು ಹಣಕಾಸಿನ ವಿಚಾರದಲ್ಲಿ ತುಂಬ ತಲೆ ಕೆಡಿಸ್ಕೊಂಡು ಓಡಾಡುವ ಆ ಒಂದು ಚಾಂಚಲ್ಯ ಇದೆಯಲ್ಲ, ಅಷ್ಟು ಬೇಕು, ಇಷ್ಟು ಬೇಕು, ಮತ್ತಷ್ಟು ಅಂತಕ್ಕಂಥದ್ದು, ಇದರಿಂದ ಸುಖವಿಲ್ಲ. ಯಾವುದರಿಂದ ಇದೆ ಸುಖ ಆಗಿದ್ದರೆ ಇದ್ದಿದ್ದರಲ್ಲಿ ಸಂತೋಷವನ್ನು ಕಾಣ್ತಕ್ಕಂಥದ್ದು. ಸಮಾಧಾನ ಕಂಡುಕೊಳ್ಳೋದು ಹೇಗೂ ಸಾಧ್ಯವಾಗುತ್ತೆ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ ಅಂತಾರೆ ಡಿ ವಿ ಜಿಯವರು. ಹಾಗಾಗಿ ನಾವು ಇರ್ತಕ್ಕಂಥದ್ರಲ್ಲಿ ಒಂದು ಪುಟ್ಟ ವ್ಯವಸ್ಥೆಯಲ್ಲೇ ಸಂತೋಷ ಕಂಡುಕೊಳ್ಳೋ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಹೆಚ್ಚು ವಿಸ್ತಾರ ಮಾಡ್ಕೊಳ್ಕೋದ್ರೆ ನಮಗೆ ಶ್ರಮ, ಮನಸ್ಸಿಗೆ ಶ್ರಮ, ದೇಹಕ್ಕೆ ಶ್ರಮ, ತನ್ನ ಮೂಲಕ ವಾತಾವರಣ, ಮನೆ ಕುಟುಂಬದ ವಾತಾವರಣವು ಶ್ರಮದಾಯಕವಾಗುತ್ತೆ. ಅದು ಸಂತೋಷ ಅಲ್ಲ, ಬರೀ ವ್ಯಥೆಯೇ ಆಗಿಬಿಡುತ್ತೆ ಅದರಿಂದ. ಹೀಗಾಗಿ ಸಮಾಧಾನದ ಚೌಕಟ್ಟನ್ನು ನಾವು ಹಾಕ್ಕೊಂಡಾಗ ತುಂಬ ತೃಪ್ತ ಜೀವನ ಅಂತಕ್ಕಂಥದ್ದು ಸಾಧ್ಯವಾಗುತ್ತೆ ಅನ್ನೋದು ಈ ಒಂದು ಮಾತಿನ ಒಂದು ಸುಭಾಷಿತದ ಅರ್ಥ. ಅದನ್ನು ನಾವು ತಿಳ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಬಯಕೆಗಳಿಗೆ ಕಡಿವಾಣ ಹಾಕಿದ್ರೆ ನಿಜಕ್ಕೂ ಸಂತೋಷವಾಗಿರ್ತೀವಿ. ಹಾಗಾಗಿ ಆ ಪ್ರಯತ್ನ ಆದರೆ ಬಹಳ ಒಳ್ಳೆಯದು. ಇದು ಈ ವಾರದ ಒಂದೊಳ್ಳೆ ಮಾತಿನ ಮೂಲಕ ಕಾರ್ಯಕ್ರಮ ಆರಂಭ ಮಾಡಿದ್ರಿ, ಹಾಗೆ ಒಂದೊಳ್ಳೆ ಮಾತನ್ನ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಹಾಗಾದ್ರೆ ಈ ವಾರದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಇಡೀ ವಾರ ಏನೆಲ್ಲ ವಿಶೇಷತೆಗಳನ್ನು ಒಳಗೊಂಡಿದೆ ಅದು ಕೂಡ ಒಂದು ಕೋಷ್ಟಕವನ್ನು ಗಮನಿಸಿ. ಈ ಈ ಈ ಈ ಒಂದು ಮಾಸ ಅಂತ್ಯವಾಗುತ್ತೆ ಈ ವಾರದಲ್ಲಿ, ಅದನ್ನೇ ಗಮನಿಸೋಣ. ನಾವು ಪುಷ್ಯ ಮಾಸವನ್ನು ಕಳೆದು ನಂತರ ಮಾಘ ಮಾಸಕ್ಕೆ ಪ್ರವೇಶವನ್ನು ಮಾಡ್ತೀವಿ. ಈ ದಿವಸ ಅಂದರೆ ನಾಳೆ ವಿಶೇಷವಾಗಿ ಕುಜನ ಪರಿವರ್ತನೆ ಇದೆ. ಬಹಳ ವಿಶಿಷ್ಟವಾದ ಪರಿವರ್ತನೆ ಅದು. ಸೋಮವಾರ ಕುಜಗ್ರಹ ಮಕರ ರಾಶಿಯ ಉಚ್ಚಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಮತ್ತು ಶನಿವಾರ ಈ ಒಂದು ಮಾಸ ಅಂತ್ಯವಾಗಿ ಮಾಘ ಮಾಸ, ಯಾವುದನ್ನು ಮಾಘಾದಿ ಪಂಚಕ ಅಂತ, ಅಲ್ಲಿಂದ ಶುಭವಾಗುತ್ತೆ ಶುಭ ಕಾರ್ಯಗಳು ಅಂತ ಉತ್ತರಾಯಣ ಉತ್ತರಾಯಣದಿಂದಲೇ ಪ್ರಾರಂಭವಾಗಿದೆ. ಆದರೆ ಮಾಘ ಮಾಸ ಶುಭ ಕಾರ್ಯಗಳಿಗೆ ಗೃಹಾರಂಭ ಆಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ವಿವಾಹ ಇತ್ಯಾದಿ ಮಂಗಳ ಕಾರ್ಯಗಳನ್ನು ಅಂತ ನಾವೇನು ಗುರುತಿಸ್ತೀವಿ, ಅವೆಲ್ಲವುಗಳು ಉಪನಯನ ಇತ್ಯಾದಿಗಳಿಗೆ ಈ ಮಾಘ ಮಾಸದಿಂದ 5 ಮಾಸಗಳು, ಇನ್ನು 5 ತಿಂಗಳು ಅತ್ಯಂತ ಶುಭ ಕಾಲ ಅಂತಕ್ಕಂಥದ್ದನ್ನು ಗುರುತಿಸ್ತಕ್ಕಂಥದ್ದಕ್ಕೆ ನಾವು ಶನಿವಾರದಿಂದ ಅದಕ್ಕೊಂದು ಚಾಲನೆ ಸಿಗುತ್ತೆ. ಮತ್ತು ಮಾಘ ಸ್ನಾನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವು ಅದರ ಬಗ್ಗೆ ವಿಸ್ತಾರವಾಗಿ ಮಾತಾಡೋಣ. ಅಂತೂ ಈ ವಾರದಲ್ಲಿ ಕುಜನ ಪರಿವರ್ತನೆ ಇದೆಯಲ್ಲ, ಅದು ಎಲ್ಲ
ರಾಶಿಗಳಿಗೆ ಒಂದು ವಿಶೇಷ ಬಲವನ್ನು, ಕುಜ ಅಂದರೆ ಸಾಮಾನ್ಯವಾಗಿ ನಾವು ಹೆದರ್ಕೊಳ್ತೀವಿ. ಕುಜ ದೃಷ್ಟಿ, ಕುಜ ಅವನ ಸ್ಥಾನ ಇತ್ಯಾದಿಗಳ ಬಗ್ಗೆ ಭಯ ಇರ್ತದೆ. ಯಾಕಪ್ಪ ಅಂತಂದರೆ ಕ್ರೂರ ದೃಕ್ ತರಣಮೂರ್ತಿ, ಅವನು ಕ್ರೂರ ದೃಕ್, ಅವನ ನೋಟವೇ ಕ್ರೂರವಾಗಿರುತ್ತೆ, ಉಗ್ರವಾಗಿರುತ್ತೆ, ಬೆಂಕಿಯ ಚೆಂಡು ಅವನು. ಹೀಗಾಗಿ ಅವನು ರೆಡ್ ಪ್ಲ್ಯಾನೆಟ್ ಅಂತಲೇ ತಾನೇ ನಾವು ಗುರುತಿಸ್ತಕ್ಕಂಥದ್ದು ವಿಜ್ಞಾನದಲ್ಲೂ ಕೂಡ. ಹೀಗಾಗಿ ಆ ಕುಜನ ದೃಷ್ಟಿ ಅನ್ನೋದು ಹಾಗೆ ಮಾಡುತ್ತೆ. ಅಂಗಾನೇ ಆರಯತಿ ಇತಿ ಅಂಗಾರಕ ಅಂತ, ಅಂದರೆ ಶರೀರವನ್ನು ಉಜ್ಜಿ ಹಾಕಿಬಿಡ್ತಾನಂತವನು. ಹೀಗಾಗಿ ಕುಜ ಅಂದರೆ ಭಯ, ಆದರೆ ಭಯ ಪಡಬೇಕಾದ್ದಿಲ್ಲ. ಯಾಕಪ್ಪ ಅಂದರೆ ಅವನ ಸ್ಥಾನ ಇದೆಯಲ್ಲ, ಈಗ ಹೋಗ್ತಾ ಇರತಕ್ಕಂಥ ನಾಳೆ ಬಹಳ ಬಲಿಷ್ಠವಾದ ಸ್ಥಾನ, ಉಚ್ಚಸ್ಥಾನ. ಸ್ವಚ್ಛೇ ಪೂರ್ಣಂ ಅಂತ ಹೇಳುತ್ತೆ. ಉಚ್ಚಸ್ಥಾನದಲ್ಲಿದ್ದಾಗ ಗ್ರಹಗಳು ಪೂರ್ಣವಾದ ಫಲವನ್ನು, ಶುಭ ಫಲವನ್ನೇ ತಂದು ಕೊಟ್ಬಿಡ್ತಾರೆ. ಹೀಗಾಗಿ ಅಂಥ ಒಂದು ಶುಭ ಮಂಗಳ ಫಲಗಳನ್ನು ಕೊಡಲಿಕ್ಕೆ ಮಂಗಳ ಸಿದ್ಧನಾಗಿದ್ದಾನೆ, ಮಂಗಳ ಗ್ರಹ. ಅವುಗಳ ಫಲವನ್ನು ನಾವು ನೋಡ್ತಾ ಹೋಗೋಣ. ಅಂತೂ ಈ ವಾರದಲ್ಲಿ ನಾವು ಗುರುತಿಸೋದು ಪ್ರಧಾನವಾಗಿ ಈ ಕುಜನ ಪರಿವರ್ತನೆ. ಸರಿ ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಕರೆಗಳನ್ನು ಸ್ವೀಕಾರ ಮಾಡೋಣ. ಮೊದಲಿಗೆ ಜಯಪ್ರಕಾಶ್ ಅವರು ಗಂಗಾವತಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಪ್ರಕಾಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್? ನಮ್ಮ ಬಗ್ಗೆ ಮೇಡಮ್. ನಾವು ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ ಸರ್. ಮೇಡಮ್ 18-12-1981 ಮೇಡಮ್. 18-12-1982. ಹ್ಞೂ ರೀ ಮೇಡಮ್. ಸಮಯ 6 ಗಂಟೆ ಮೇಡಮ್. 6 ಗಂಟೆ. ಸಂಜೆನಾ ಬೆಳಗ್ಗೆನಾ? ಸಂಜೆ ಮೇಡಮ್, ಸಂಜೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ಈಗ ನಾವೊಂದು ಹೈಸ್ಕೂಲ್ ಟೀಚರ್ ಇದೆ ಮೇಡಮ್. ಒಂದು 20 ಸರ್ವಿಸ್ ಆಗಿದೆ. ಬಟ್ ಒಂದು 10 ವರ್ಷದಿಂದ ಬಹಳ ಹಣಕಾಸಿಂದ ಬಹಳ ತೊಂದರೆ ಆಗಿದೆ ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಜಯಪ್ರಕಾಶ್ ಅವರೇ. ನಮಸ್ತೆ ಸರ್. ನಮಸ್ಕಾರ 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 ನಮಸ್ಕಾರ. ಹಣಕಾಸಿನ ತೊಂದರೆ ಆಗಿಬಿಟ್ಟಿದೆ, ಏನು ಮಾಡೋದು ಅಂತ. ಯಾವುದೇ ಒಂದು ಪ್ರಗತಿ ಕಾರ್ಯ ಕೊಂಡ್ರೋದ್ರಲ್ಲಿ ಯಶಸ್ಸು ಕಾಣ್ತಿಲ್ಲ ಸ್ವಾಮಿ. ಇಲ್ಲ, ನೀವು ಯೋಚನೆ ಮಾಡಬೇಕಾದಿಲ್ಲ. ಈಗ ನೋಡಿ, ಗುರುದಶೆಯಲ್ಲಿ ಬುಧನ ಭುಕ್ತಿ ಶುರುವಾಗಿದೆ. ನೋಡಿ, ಯಾವುದಾದ್ರೂ ಒಂದು ಶುಭಗ್ರಹದ ಕಾಲ ಪ್ರಾರಂಭವಾದರೆ ಅದರಿಂದ ಒಂದಷ್ಟು ಫಲಗಳು ಸಿಗಲಿಕ್ಕೆ ಸಾಧ್ಯತೆ ಇದೆ. ಹೀಗಾಗಿ ನಿಮಗೆ ಲಗ್ನಾಧಿಪತಿಯೂ ಹೌದು, ಚತುರ್ಥ ಅಂದರೆ ಸುಖಸ್ಥಾನದ ಅಧಿಪತಿಯೂ ಹೌದು ಬುಧ. ಹೀಗಾಗಿ ಬುಧನ ಈಗ ಕಾಲ ಪ್ರಾರಂಭವಾಗಿದೆ. ಎಷ್ಟು ದಿವಸ ಇತ್ತು, ತೊಡಕುಗಳಿದ್ದು, ಇಲ್ಲ ಅಂತಲ್ಲ, ಖಂಡಿತ. ಯಾಕಂದರೆ ಧನಾಧಿಪತಿ ಅಷ್ಟಮದಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ. ಇದೆಲ್ಲ ಸ್ವಲ್ಪ ತೊಡಕಿದೆ. ಈಗ ನಿಮಗೆ ನೋಡಿ, ಲಾಭಾಧಿಪತಿ ಆತ ನೋಡಿ ನಿಮ್ಮ ರಾಶಿಗೆ ಬಂದುಬಿಡ್ತಾನೆ. ರಾಶಿಗೆ ಕುಜನ ಪ್ರವೇಶವಾದರೆ ಅದನ್ನು ರುಚಕ ಯೋಗ ಅಂತ ಕರೀತಾರೆ. ವಸ್ತುತಃ ನಿಮಗೆ ಆ ಶಶಿಮಂಗಳ ಯೋಗವೂ ಇದೆ ಜಾತಕದಲ್ಲಿ. ಯೋಚನೆ ಮಾಡಬೇಕಾದ್ದಿಲ್ಲ. ನಿಮಗೆ ನಾಳೆಯಿಂದ ಒಂದು ಹೊಸ ದಾರಿ ಸಿಗುತ್ತೆ, ಹೊಸ ಒಂದು ಒಂದು ಸಲಹೆ ಸಿಗುತ್ತೆ, ಮತ್ತು ನಿಮಗೆ ಗೊತ್ತಾಗುತ್ತೆ ಇದನ್ನು ಮಾಡೋದರಿಂದ ಅನುಕೂಲ ಆಗುತ್ತೆ ಅಂತ. ಹೀಗೆ ಯೋಚನೆ ಮಾಡಬೇಡಿ. ಇಷ್ಟು ದಿವಸ ಇದ್ದ ತೊಡಕೆಲ್ಲ ಬಿಡುಗಡೆ ಆಯಿತು, ಕಂಗಾಲಾಗೋದು ಬೇಡ. ಈಗ ಮುಂದೆ ತುಂಬ ಚೆನ್ನಾಗಿದೆ. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ನೋಡಿ ಒಂದು ತುಳಸಿ ಹಾರವನ್ನು ಪ್ರತಿ ಬುಧವಾರ ಹೀಗೆ 12 ಬುಧವಾರ ಕೊಡಿ. ಖಂಡಿತ ಅಷ್ಟರೊಳಗೆ ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ. ಶುಭವಾಗಲಿ ತಮಗೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಲೋಕೇಶ್ ಅವರು ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೋಕೇಶ್ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 18 ಆಗಸ್ಟ್ ತಿಂಗಳು 18/8/1990. 1990 ಬೆಳಿಗ್ಗೆ 9:15 ಮೇಡಮ್. ಬೆಳಗ್ಗೆ 9:15. ಏನ್ ಪ್ರಶ್ನೆ ಇತ್ತು? ಮದುವೆ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಲೋಕೇಶ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ವಿವಾಹದ ಕುರಿತಾಗಿ ಪ್ರಶ್ನೆ ಅಲ್ವಾ? ಹೌದು. ನೋಡಿ, ಈ ಜಾತಕದಲ್ಲಿ ಯಾವುದು ವಿವಾಹ ಸ್ಥಾನವೋ ಆ ಸ್ಥಾನದ ಅಧಿಪತಿ ಗುರು, ಆತ ತುಂಬ ಚೆನ್ನಾಗಿದ್ದಾನೆ, ಲಾಭ ಸ್ಥಾನದಲ್ಲಿದ್ದಾನೆ. ಸಪ್ತಮಾಧಿಪತಿ ಲಾಭದಲ್ಲಿದ್ದರೆ ದಾರ ಸೌಖ್ಯ ಅಂದರೆ ವಿವಾಹ ಸೌಖ್ಯ ಅಂತಕ್ಕಂಥದ್ದು ಲಾಭದಾಯಕವಾಗಿರುತ್ತೆ. ಮದುವೆ ಆದಮೇಲೆ ಒಂದು ಬೇರೆ ಟರ್ನ್ ತಗೊಳುತ್ತೆ ಇವ್ರ ಜೀವನ. ಯೋಚನೆ ಮಾಡೋದು ಬೇಡ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ಇವರಿಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಕಾಲ ನಡೀತಾ ಇದೆ. ನೋಡಿ, ಅಕ್ಟೋಬರ್ವರೆಗೆ ರಾಹುವಿನ ತೊಡಕಿದೆ ಇವರೇ. ಅಲ್ಲಿವರೆಗೂ ಸ್ವಲ್ಪ ತೊಡಕಿದೆ, ವಿಳಂಬ ಇದೆ, ತೊಂದರೆ ಇದೆ, ಇಲ್ಲ ಅಂತಲ್ಲ. ಅಕ್ಟೋಬರ್ ನಂತರದಲ್ಲಿ ಯಾರು ವಿವಾಹಕ್ಕೆ ಅಧಿಪತಿಯೋ ಅವನದ ಟೈಮ್ ಶುರುವಾಗುತ್ತೆ. ಅವನ ಟೈಮ್ ಶುರುವಾಗಬೇಕು. ಅಲ್ಲಿವರೆಗೂ ನಮಗೆ ಫಲ ಸಿಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡಿ 1000 ಕಿಲೋಮೀಟ್ರ್ ಓಡಾಡ್ಕೊಂಡು ಬಂದು 100 ಕಡೆ ನಾವು ಅಪ್ಲಿಕೇಶನ್ನ ಫಿಲ್ ಮಾಡಿ ಅಂಥ ಕಡೆ ಅಂಥ ಮ್ಯಾಟ್ರಿಮೋನಿ ಅದು ಇದು ಏನು ತಿಪ್ಪರ್ಲಾಗ ಅಂತೀವಲ್ಲ, ಆ ಥರ ಹಾಕೋದು ಪ್ರಯೋಜನ ಆಗಲ್ಲ. ಟೈಮ್ ಬರಬೇಕು. ಆ ವಿವಾಹ ಕಾಲದ ಅಧಿಪತಿ ಸಮಯ ನಮಗೆ ತಂದು ಕೊಡಬೇಕು. ಅಲ್ಲಿವರೆಗೆ ಸಮಾಧಾನ ಬೇಕು. ಹೀಗಾಗಿ ಆಗುತ್ತೆ. ಅಕ್ಟೋಬರ್ ನಂತರದಲ್ಲಿ ಸಾಕ್ಷಾತ್ ಗುರು ಸಪ್ತಮಾಧಿಪತಿ ಕಾಲ ಶುರುವಾಗುತ್ತೆ. ಕಂಗಾಲಾಗಬೇಡಿ. ಇದಕ್ಕೊಂದು ಪರಿಹಾರ ಸಿಗುತ್ತೆ. ಯೋಚನೆ ಮಾಡಿಬಿಟ್ಟು ಧೈರ್ಯವಾಗಿರಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಬಸವರಾಜಪ್ಪ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜಪ್ಪ ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 12/11/61 ಮೇಡಮ್, ಮಧ್ಯರಾತ್ರಿ. ಸರ್ ಮತ್ತೊಮ್ಮೆ ಹೇಳಿ. 12 ತಾರೀಕು 11ನೇ ತಿಂಗಳು 12/11/61. 1961. ಹೌದು ಮೇಡಮ್. ಸಮಯ ಮಧ್ಯರಾತ್ರಿ 2:15 ಗಂಟೆ ಮೇಡಮ್. 2:18. 2 ಗಂಟೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಬಸವರಾಜಪ್ಪರೇ. ನಮಸ್ಕಾರ ಸರ್. ಗುರುಜಿ ನಮಸ್ಕಾರ. ನಮಸ್ಕಾರ. ಏನು ತಮ್ಮ ಪ್ರಶ್ನೆ ಏನು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಈಗ ರಾಹು ದಶೆಯಲ್ಲಿ ತಮಗೆ ಕುಜನ ಒಂದು ಕಾಲ ಈಗ ನಾಳೆ 9ನೇ ತಾರೀಕಿಂದ ಪ್ರಾರಂಭವಾಗುತ್ತೆ. ಇದನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅಂತ ಕರೆಯಲಾಗುತ್ತೆ. ಈ ಸಂಧಿಶಾಂತಿಗಳಲ್ಲಿ ಸಾಮಾನ್ಯವಾಗಿ ಒಂದು ಆರೋಗ್ಯ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಕುಟುಂಬ ವಿಚಾರದಲ್ಲಿ ಸಾಮಾನ್ಯವಾಗಿ ತೊಡಕುಗಳು, ಕಲಹಗಳು, ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇರ್ತದೆ. ಈ ಕಾರಣದಿಂದಾಗಿ ಈಗ ನೀವು ಶೀಘ್ರದಲ್ಲಿ ಇದೊಂದು ಏನು ಯಾವುದನ್ನು ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತೀವೋ ಇದನ್ನು ಮಾಡಿಸಿದ್ರೆ ನಿಮಗೆ ತುಂಬ ಬಲ ಬರ್ತದೆ, ಒಂದು ಶಕ್ತಿ ಬರುತ್ತೆ. 2025 ಫೆಬ್ರವರಿವರೆಗೆ ಸ್ವಲ್ಪ ಬಲಹೀನವಾಗಿದೆ. ಈ ಕಾರಣದಿಂದಾಗಿ ಏನಪ್ಪ, ದೇವತಾ ಆರಾಧನೆಗಳನ್ನು ಮಾಡೋದ್ರಿಂದ ದೈವಾನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ಹೀಗಾಗಿ ದೇವತಾ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಕಾಯ ವಾಚ ಮನಸ್ಸನ್ನು. ಹೀಗಾಗಿ ನೀವು ಪ್ರತಿ ದಿವಸ ನಾಗ ಪ್ರಾರ್ಥನೆ ಮಾಡ್ಕೊಳ್ಳೋದ್ರ ಜೊತೆಗೆ ಸುಬ್ರಹ್ಮಣ್ಯ ಪ್ರಾರ್ಥನೆ, ನಾಗ ಪ್ರಾರ್ಥನೆ, ಸುಬ್ರಹ್ಮಣ್ಯ ಹತ್ತಿರದಲ್ಲಿ ಯಾವುದಾದ್ರು ಸನ್ನಿಧಾನ ಇದ್ದರೆ ಬಹಳ ಸಂತೋಷ. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಅಷ್ಟೋತ್ತರ ಹೇಳ್ಕೊಂಡ್ಬಿಡಿ. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರ ಹೇಳ್ಕೊಂಡ್ರೆ ನಿಮ್ಗೆ ಎಷ್ಟೋ ಕಷ್ಟಗಳು ಪರಿಹಾರವಾಗಿಬಿಡುತ್ತೆ. ಮನಸ್ಸಿಟ್ಟು ಹೇಳಿ, ಅತ್ತಿತ್ತ ಯೋಚನೆ ಮಾಡದೆ, ಬೇರೆ ಬೇರೆ ಯೋಚನೆ ಮಾಡದೆ ಒಂದು 20 ನಿಮಿಷ ಆ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಅಷ್ಟೋತ್ತರ ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ನೀವು ಸಾಧ್ಯ ಮಾಡಿಕೊಂಡು ಈ ರಾಹು ಬೃಹಸ್ಪತಿ ಸಂಧಿಶಾಂತಿ ಅದು ತುಂಬ ತೊಡಕನ್ನು ಮಾಡುತ್ತೆ. ಹೀಗಾಗಿ ಅದನ್ನು ಮಾಡಿಸಿ, ಖಂಡಿತ ಹೊರಗೆ ಬರ್ತೀರಾ, ಕಂಗಾಲಾಗಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಲೀಲಾವತಿ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲೀಲಾವತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 12 ಸರಿಯಾಗಿ ಕೇಳಿಸ್ತಿಲ್ಲ, ಮತ್ತೊಮ್ಮೆ ಹೇಳಿ. 10ನೇ ತಾರೀಕು 2ನೇ ತಿಂಗಳು. 10/2. ಅಲ್ಲ ಮೇಡಮ್, 16 16 2 2007. 2007. ಸಮಯ 9:23 ಬೆಳಿಗ್ಗೆ ಮೇಡಮ್. 9:23 ಬೆಳಗ್ಗೆ. ಹೌದು ಮೇಡಮ್. ಏನ್ ಪ್ರಶ್ನೆ ಇತ್ತು? ಎಜುಕೇಶನ್ ಕೇಳಬೇಕಾಗಿದೆ. ಸರಿ. ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಮ್ಮ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಲೀಲಾವತಿ ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆ ಅರ್ಥ ಆಯಿತು. ನಿಮ್ಮ ಧ್ವನಿ ಸರಿ ಕೇಳಿಸ್ತಾ ಇಲ್ಲ. ದ್ರಾವಿಡ ಪ್ರಾಣಾಯಾಮ ಅಂತಾರಲ್ಲ, ಆ ರೀತಿಯಲ್ಲಿ ಕೇಳಿಸ್ಕೊಳ್ಳೋಣ ಅಷ್ಟು ಏನು ಕತ್ತರಿ ಆಗ್ತಾ ಇದೆ ನಿಮ್ಮ ಧ್ವನಿ. ಇರಲಿ, ಗೊತ್ತಾಗಿದೆ. ವಿದ್ಯಾಭ್ಯಾಸದ ಬಗ್ಗೆ, ಎಜುಕೇಷನ್ ಬಗ್ಗೆ ತಾವು ಕೇಳಿದ್ದೀರಾ. ನೋಡ್ತೀನಿ ಈಗ. ನೋಡಿ, ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನ, ಆ ಅಧಿಪತಿ ಚಂದ್ರ ಲಾಭದಲ್ಲಿದ್ದಾನೆ, ಆದರೆ ಕ್ಷೀಣನಾಗಿದ್ದಾನೆ. ನೋಡಿ, ಅಮ್ಮನವರ ಸನ್ನಿಧಾನ ಇದ್ದರೆ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ಜೇನಿನ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಿನ್ನಿಸಿ, ಅದು ಅನುಕೂಲ ಆಗುತ್ತೆ. ಮತ್ತು ಶನಿವಾರ ಆಂಜನೇಯ ಸ್ವಾಮಿಗೆ ಹೋಗಿ ಬರಬೇಕು. ಅವರನ್ನು ಆಂಜನೇಯ ಸ್ವಾಮಿ ಸನ್ನಿಧಾನ ಕಳಿಸಿ ನಮಸ್ಕಾರ ಹಾಕಕ್ಕೆ ಹೇಳಿ. ಅದೆರಡೂ ಬೇಕು. ಒಂದು ಅಮ್ಮನವರ ಪ್ರಾರ್ಥನೆ, ಮತ್ತೊಂದು ಆಂಜನೇಯನ ಪ್ರಾರ್ಥನೆ. ಇನ್ನೂ ಒಂದಿದೆ, ಸರಳವಾದ ಪರಿಹಾರ, ತುಂಬ ಸರಳವಾದದ್ದು. ಏನು? ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬಹಳ ಸರಳವಾಗಿದೆ ಈ ಮಂತ್ರ. ಈ ಮಂತ್ರವನ್ನು ಅವರಿಗೆ ಪ್ರತಿ ದಿವಸ ಹೇಳ್ಕೊಳ್ಳೋಕ್ಕೆ ಹೇಳಿ. ಬುದ್ಧಿ ಚುರುಕಾಗುತ್ತೆ. ಸ್ವಲ್ಪ ಆಲಸ್ಯ ಇದೆ, ಶನೈಶ್ಚರ ಪಂಚಮದಲ್ಲಿದ್ದರೆ ಮಹಾ ಆಲಸ್ಯ ಬಂದುಬಿಡುತ್ತೆ, ಸೋಂಬೇರಿತನ ಅಂತೀವಲ್ಲ, ಅದು ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ತುಂಬ ಸಹಾಯವಾಗುತ್ತೆ. ಮಾಡಲಿ, ಅನುಕೂಲ ಆಗುತ್ತೆ. ಕಂಗಾಲಾಗಬೇಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಮೊದಲ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಈ ವಾರ ಮೊದಲ 3 ರಾಶಿ ಗಮನಿಸೋ ಮುನ್ನ ಒಂದು ಕೋಷ್ಟಕ ನೋಡೋಣ. ಈ ವಾರ ಹೇಗಿರ್ತದೆ ಗ್ರಹಸ್ಥಿತಿ ಅಂತಕ್ಕಂಥದ್ದು, ಯಾವ ರೀತಿಯಲ್ಲಿ ಯಾವ ಗ್ರಹಗಳು. ನಾನಾಗಲೇ ಹೇಳಿದೆ, ಕುಜನ ಪರಿವರ್ತನೆ ಮೇಜರ್ ಆಗಿರ್ತಕ್ಕಂಥದ್ದು ಈ ವಾರದಲ್ಲಿ. ನಾಳೆ ಅವನ ಪರಿವರ್ತನೆ ಆಗುತ್ತೆ. ಇವತ್ತಿನ ಗ್ರಹಸ್ಥಿತಿ ಒಂದು ಸಲ ಕೋಷ್ಟಕವನ್ನು ಗಮನಿಸ್ಕೊಳ್ಳೋದಾದರೆ ನೋಡಿ,
ಗುರು ಮೇಷದಲ್ಲಿರ್ತಕ್ಕಂಥದ್ದು, ಮಾಂದ್ಯ ತೃತೀಯದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥದ್ದು, ಕೇತುವಿನ ಸ್ಥಿತಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು, ಚಂದ್ರ ಅನುರಾಧ ನಕ್ಷತ್ರ ಈ ದಿವಸ, ಹಾಗಾಗಿ ಎಲ್ಲಿದ್ದಾನೆ ಅಂದರೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಕುಜ ಶುಕ್ರರು ಧನುಸು ರಾಶಿಯಲ್ಲಿದ್ದ ಅದೇ ಕುಜ ಪರಿವರ್ತನೆ ಆಗ್ತಾನೆ, ನಾಳೆ ಆತ ಮಕರ ರಾಶಿಗೆ ಹೋಗ್ತಾನೆ. ಇನ್ನು ರವಿ ಬುಧರ ಯುತಿಯನ್ನು ಕಾಣ್ತೀವಿ ಮಕರ ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಶನಿಶ್ಚರ, ರಾಹು ಇರ್ತಕ್ಕಂಥದ್ದು ಮೀನ ರಾಶಿಯಲ್ಲಿ. ಹೀಗಿರುವಾಗ ಇಡೀ ವಾರ ಹೇಗಿರ್ತದೆ, ಏನೇನು ಬದಲಾವಣೆ ಆಗುತ್ತೆ ಗಮನಿಸ್ತಾ ಹೋಗೋಣ. ನೋಡಿ, ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷ ಸ್ಥಾನಮಾನ, ಯಾಕೆಂದರೆ ಕುಜ ಜನ್ಮಾಧಿಪತಿಯಾಗಿರ್ತಕ್ಕಂಥ ಕರ್ಮಸ್ಥಾನಕ್ಕೆ ಬರ್ತಾರೆ. ಈ ಕಾರಣದಿಂದಾಗಿ ಏನಪ್ಪ, ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವ್ರು, ಅಗ್ನಿಶಾಮಕ ಠಾಣೆಯಲ್ಲಿರ್ತಕ್ಕಂಥವ್ರು, ಅಷ್ಟಲ್ಲದೆ ಕುಜ ಸೇನೆ, ಯಾರು ಮಿಲಿಟ್ರಿ ಪಡೆಯ ಅಂತಹ ಕಡೆ ಕೆಲಸ ಮಾಡ್ತಾಯಿದ್ರು ಅಂಥವರಿಗೆ, ಮತ್ತು ಸಾಹಸ, ಧಾತ್ವಗ್ನಿ ಪ್ರಹರಣ ಸಾಹಸ ಇಹಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಧಾತು ಸಂಬಂಧಿ, ಲೋಹ ಸಂಬಂಧಿ, ಅಗ್ನಿ ಸಂಬಂಧಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ತತ್ಸಂಬಂಧಿ ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಯಾವ ಫೀಲ್ಡನ್ನು ನೀವು ಏನು ಕನೆಕ್ಟ್ ಮಾಡ್ಕೊಳ್ಬಹುದು. ಅವ್ರಿಗೆಲ್ಲ ತುಂಬ ವಿಶೇಷವಾದ ಫಲಗಳನ್ನು ನಾಳೆಯಿಂದ ಶುರುವಾಗುತ್ತೆ, ಒಳ್ಳೆಯ ಫಲ. ಅದು ಸ್ವಲ್ಪ ಮಟ್ಟಿಗೆ ಗಂಟಲ ಬಾಧೆ, ಹಣಕಾಸಿನ ಬಾಧೆ ಇರ್ತದೆ. ಸಣ್ಣ ಪುಟ್ಟ ವಿಚಾರದಲ್ಲಿ, ಕುಟುಂಬದಲ್ಲಿ ಹಣಕಾಸಿನ ವಿಚಾರದಲ್ಲಿ ಘರ್ಷಣೆಗಳು ಇಂಥದ್ದೆಲ್ಲ ಇರ್ತದೆ. ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಳ್ಳೋದಾದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಕ್ಕಂಥ ಸಾಧ್ಯತೆ ಇರ್ತದೆ. ಈ ಬುಧವಾರ ಮತ್ತು ಗುರುವಾರ ಸ್ವಲ್ಪ ಮಟ್ಟಿಗೆ ಆರೋಗ್ಯ ವ್ಯತ್ಯಾಸ ಮಾಡ್ಕೊಳ್ತೀರ. ಸಿಹಿ ಪದಾರ್ಥ ಸೇವನೆಯಿಂದಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಕರಳ ಬಾಧೆ ಉಂಟಾಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಅದರ ಕಡೆ ಗಮನ ಹರಿಸಿ. ಮತ್ತು ವಾರಾಂತ್ಯದಲ್ಲಿ ಶುಕ್ರವಾರ ಶನಿವಾರ ನೋಡಿಕೊಂಡ್ರೆ ನಿಮಗೆ ಲಾಭ ಇದೆ, ಹೆಚ್ಚಿನದಾಗಿ ಆತಂಕ ಬೇಡ. ವೃತ್ತಿ ಕುಜ ಇದ್ದಾನಲ್ಲ, ನಿಮಗೆ ಅದು ರುಚಕ ಯೋಗವನ್ನು ತಂದು ಕೊಡುತ್ತೆ. ಅದು ಬಹುಸಾಹ ಸಾಪ್ತ ವಿಭವ ಶೂರೋ ಅರಿಹಂತ ಬಲಿ ಅಂತ. ನೀವು ಕಠಿಣವಾದದ್ದನ್ನು ಸುಲಭದಲ್ಲಿ ಸಾಧಿಸ್ತಕ್ಕಂಥ ಸಾಧ್ಯತೆ ಇರ್ತದೆ. ಬಹಳ ಚೆನ್ನಾಗಿದೆ. ಹೀಗಾಗಿ ಆತಂಕ ಇಲ್ಲ, ಯೋಚನೆ ಮಾಡಬೇಡಿ. ಮೇಷರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ವೃಷಭರ, ಇದಕ್ಕೆ ಪರಿಹಾರ ಏನಪ್ಪ, ದುರ್ಗಾ ಸನ್ನಿಧಾನದಲ್ಲಿ ಒಂದು ಕ್ಷೀರ ಸಮರ್ಪಣೆ ಮಾಡೋದ್ರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ವಸ್ತುತಃ ಕುಜನ ಬಲ ಚೆನ್ನಾಗಿರೋದ್ರಿಂದ ಆತಂಕವಿಲ್ಲ, ಆದರೆ ಸಣ್ಣ ಪುಟ್ಟ ಕಿರಿಕಿರಿಗಳಿದ್ದೇ ಇರ್ತವೆ. ಮಾಂದಿ ಚಂದ್ರರ ಪರಿವರ್ತನೆಯಿಂದಾಗಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಪ್ರತಿ ಕ್ಷಣವೂ ನಾವು ಚೆನ್ನಾಗಿರಲ್ಲ. ಒಂದು ಇಡೀ ದಿನ ಅಂತಂದರೆ ಇಡೀ ದಿನದಲ್ಲಿ 1-2 ಗಂಟೆ ನಮಗೆ ಯಾವುದೋ ಒಂದು ರೀತಿಯ ಒಂದು ತಡುಕೋ ಮನಸ್ತಾಪೋ ಒಂದೇ ಬರುತ್ತೆ. ಅದಕ್ಕೆ ಕಾರಣ ಹೋರೆಗಳು. ಆಯಾ ಹೋರೆಯಲ್ಲಿ ಬರ್ತಕ್ಕಂಥ ಪಾಪಗ್ರಹಗಳ ಹೋರೆಗಳಲ್ಲಿ ತೊಡಕಿರ್ತಕ್ಕಂಥ ಸಂದರ್ಭ ತೊಡಕಾಗುತ್ತೆ. ಹೀಗಾಗಿ ಅದಕ್ಕೆ ಪರಿಹಾರ ಇದನ್ನು ಮಾಡಿ. ಇನ್ನು ವೃಷಭ ರಾಶಿ ನೋಡೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ, ಈ ಸಪ್ತಮಾಧಿಪತಿ ಕುಜನ ಬಲ ಏನು, ಆತ ಭಾಗ್ಯಸ್ಥಾನಕ್ಕೆ ಹೋಗೋದ್ರಿಂದ ಸಂಗಾತಿಯ ಜೊತೆಗೆ ನೀವು ಕ್ಷೇತ್ರ ದರ್ಶನ ಆಗಬಹುದು, ಸಾಧು ಸಂತರ ಭೇಟಿ ಆಗಬಹುದು, ಸಜ್ಜನರು ಅಂತೀವಲ್ಲ, ಸಜ್ಜನರ ಸಂಗವದು ಹೆಜ್ಜೆ ಏನು ಸವಿದಂತೆ ಅಂತ. ಹೀಗಾಗಿ ಅಂಥವರ ಒಂದು ಸಂಪರ್ಕ ಏರ್ಪಾಡಾಗುತ್ತೆ. ವಾರದ ಆದಿಯಲ್ಲಿ ಚೆನ್ನಾಗಿದೆ. ಆದರೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ವ್ಯತ್ಯಾಸ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಮತ್ತು ಫೈನಾನ್ಸ್ ಅಂದರೆ ಹಣಕಾಸಿನ ವ್ಯವಹಾರಗಳನ್ನು ಯಾವ್ಯಾವ ರೀತಿಯಲ್ಲೂ ನಾವು ಮಾಡ್ತೀವಿ, ಅಂತಹ ಸಂದರ್ಭದಲ್ಲಿ ಬಹಳ ಹುಷಾರಾಗಿರಿ. ತೊಂದರೆಗೆ ಒಳಪಡುವ ಸಾಧ್ಯತೆ ಇರ್ತದೆ. ಮತ್ತು ಮಾತು ಏನು ಪ್ರಮಾಣ ಕೊಟ್ಬಿಟ್ಟು ವಚನ ತಪ್ಪುವುದು ಅಂತೀವಲ್ಲ, ವಚನ ಭ್ರಷ್ಟತೆ ಅಂತೀವಲ್ಲ, ಆ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ವಿದ್ಯಾರ್ಥಿಗಳಿಗೂ ತೊಡಕಿದೆ. ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ತೊಡಕಿದೆ. ವಾರ ಮಧ್ಯದಲ್ಲಿ ನೀವು ನೋಡಿ ಲಾಭ ಇದೆ, ಆದರೆ ಸ್ವಲ್ಪ ವ್ಯಯವೂ ಇದೆ, ಮಿಶ್ರ ಫಲವಾಗಿದೆ. ಸ್ವಲ್ಪ ಹುಷಾರಾಗಿರಬೇಕು. ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಕೆಲಸ ಕಾರ್ಯಗಳಾಗುತ್ತೆ, ಬಂಧುಗಳ ಸಹಕಾರ ಸಿಗುತ್ತೆ, ಮಕ್ಕಳ ಸಹಾಯ ಇರ್ತದೆ. ವಾರ ಮಧ್ಯದಲ್ಲಿ ನಿಮಗೆ ಹೆಚ್ಚಿನ ಅನುಕೂಲವೂ ಇದೆ, ಯೋಚನೆ ಮಾಡೋದು ಬೇಡ. ವಾರದ ಅಂತ್ಯದಲ್ಲಿ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗೋ ಸಾಧ್ಯತೆ ಇದೆ. ವಿಳಂಬತೆ ಅಂತೀವಲ್ಲ ಅದು, ಮತ್ತು ವಿಘ್ನ ಅಂತೀವಲ್ಲ ಅದು, ಒಂದು ಬ್ರೇಕ್ ಆಗ್ತಕ್ಕಂಥದ್ದು, ಮತ್ತೊಂದು ತುಂಬ ಲ್ಯಾಗ್ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಡಕುಗಳನ್ನು ಕಾಣ್ತೀರಾ. ನೀವು ಪರಿಹಾರಕ್ಕೆ ದುರ್ಗಾ ಸನ್ನಿಧಾನ ದರ್ಶನ, ಅಮ್ಮನವರ ದರ್ಶನ ಮಾಡಿದ್ರೆ ಯಾವುದಾದ್ರು ಸನ್ನಿಧಾನ ನಿಮ್ಮ ಹತ್ತಿರದಲ್ಲಿ, ಏನಪ್ಪ ನಾನು ಅಲ್ಲಿಗೋ ಕಟೀಲ್ಗೆ ಹೋಗಬೇಕಾ ಅಥವಾ ಕೊಲ್ಲೂರಿಗೆ ಹೋಗಬೇಕಾ, ಈ ಥರದ್ದೆಲ್ಲ ಆತಂಕ ಇಟ್ಕೋಬೇಡಿ. ಹತ್ತಿರದಲ್ಲಿ ಯಾವುದಿದೆಯೋ, ಗ್ರಾಮ ದೇವತೆ ಇದ್ದರೆ ಗ್ರಾಮ ದೇವತೆ ಅಥವಾ ಇನ್ಯಾವುದೇ ಹತ್ತಿರ ಇರ್ತಕ್ಕಂಥ ಅಮ್ಮನವ್ರ ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೋಡಿ, ಕುಜ ಲಾಭಾಧಿಪತಿ, ಆತ ನಿಮಗೆ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ ಮತ್ತು ಜನ್ಮಾಧಿಪತಿಯು ಅಷ್ಟಮದಲ್ಲಿದ್ದಾನೆ. ಲಗ್ನ ಜನ್ಮದಲ್ಲಿ ಮಾಂದಿ ಬೇರೆ ಉದಿಯಾಗಿರ್ತಕ್ಕಂಥದ್ದು. ಈ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಮುಖ್ಯವಾಗಿ ಸ್ಕಿನ್ ಡಿಸೀಸ್ ಅಂತೀವಲ್ಲ, ಆ ರೀತಿಯ ತೊಡಕುಂಟಾಗುವ ಸಾಧ್ಯತೆ ಇರ್ತದೆ. ಅಲರ್ಜಿಗಳಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಚರ್ಮ ಬಾಧೆ, ಬಂಧುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಬಂಧುಗಳನ್ನು ಕಳ್ಕೊಳ್ತಕ್ಕಂಥದ್ದು, ಏನು ಬಾಂಧವ್ಯವೇ ಕಳೆದು ಹೋಗಬಹುದು, ಆ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ನಿಮಗೆ ವೀಕ್ ಆಗಿದೆ. ಯಾಕೆಂದರೆ ಕುಜ ಅವನು ಒಳ್ಳೆಯ ಸ್ಥಾನವೇ, ಸಂಶಯ ಇಲ್ಲ, ಆದರೂ ಸ್ವಲ್ಪ ಎಚ್ಚರಿಕೆ ಬೇಕು.
ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಬುಧವಾರ ಗುರುವಾರದ ಮಟ್ಟಿಗೆ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ, ಒಳ್ಳೆಯ ಹಿತನುಡಿ ಸಿಗುತ್ತೆ ಹಿರಿಯರಿಂದ, ಗುರು ಸಮಾನರು, ದೊಡ್ಡವರು ಅಂತೀವಲ್ಲ ಅಂಥವರಿಂದ ನೋಡಿ ಇದೆಲ್ಲ ಹೀಗೆ ಅಂತ ಒಂದು ಮಾರ್ಗದರ್ಶನ ಸಿಗುತ್ತೆ. ಅದು ನಿಮಗೆ ಹೆಚ್ಚಿನ ಸಹಾಯ ಮಾಡಿಕೊಡುತ್ತೆ. ವಾರ ಮಧ್ಯದಲ್ಲಿ ಒಂದು ಒಳ್ಳೆ ತಿರುವು ಅಂತೀವಲ್ಲ ಅದು ನಿಮಗೆ ಕಾಣ್ತೀರ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಶುಕ್ರವಾರ ಶನಿವಾರದ ಮಟ್ಟಿಗೆ ನೋಡಿ ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ಕೆಲಸಗಳಲ್ಲಿ ತೊಡಕುಗಳು ಅಂದರೆ ನೀವು ನಿರೀಕ್ಷೆ ಮಾಡದೇ ಇರತಕ್ಕಂಥ ತೊಡಕುಗಳು ಬಂದುಬಿಡುತ್ತೆ. ಅದು ನಿಮ್ಮನ್ನು ಸ್ವಲ್ಪ ಮನಸ್ಸನ್ನು ರಾಡಿಗೊಳಿಸುತ್ತೆ. ಹೀಗಾಗಿ ಕೆಲಸದ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಳ್ಳುವ, ಒಂದು ಯೋಚನೆ ಮಾಡುವ, ಆತಂಕಕ್ಕೊಳಗಾಗುವ ಸಾಧ್ಯತೆ ಇದೆ. ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ಒಳ್ಳೆಯದು. ಅದನ್ನು ಒಂದು 2.5 ಗಂಟೆ ಬೇಕು ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಕ್ಕಂಥದ್ದು. ಸಾಧ್ಯವಾದರೂ ಅದನ್ನು ಮಾಡಿ. ಇಲ್ಲಪ್ಪ ನನಗೆ ಅಷ್ಟು ಸಮಯ ಇಲ್ಲ ಅಂತಂದರೆ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮಃ ಈ ಮಂತ್ರ ಹೇಳ್ಕೊಂಡ್ರೆ ಎಷ್ಟು ಉಪಕಾರ ಆಗುತ್ತೆ ಅಂದರೆ ನೀವು ಹೇಳಿ ನೋಡಿ, ಮನಸ್ಸಿಗೊಂದು ನಿರಾಳತೆ ಸಿಗುತ್ತೆ, ಅಮ್ಮನವರ ಅನುಗ್ರಹ ಉಂಟಾಗುತ್ತೆ. ಇದು 3 ರಾಶಿಗಳು. ಓಕೆ ಶಾಸ್ತ್ರಿಗಳ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ಇನ್ನು ವೀಕ್ಷಕರೇ, ನಿಮಗೂ ಸಹ ಪ್ರಶ್ನೆಗಳಿದ್ರೆ, ಸಮಸ್ಯೆಗಳು ಇದ್ದಿದ್ದೆ ಆದರೆ ನೀವು ಸಹ ಕರೆ ಮಾಡಿ ಮಾತನಾಡಿ ಅಂತ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆ ಮಾಡಿ ನೇರವಾಗಿ ಶಾಸ್ತ್ರಿಗಳ ಜೊತೆ ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಪ್ರೀತಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪ್ರೀತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 30/12/99. 30/12/94. 99. ಸಮಯ 6:55. 6:55 ಸಂಜೆನಾ? ಬೆಳಿಗ್ಗೆ. ಸರಿ, ನಿಮ್ಮ ಪ್ರಶ್ನೆ ಏನಿತ್ತು? ಉದ್ಯೋಗದ ಬಗ್ಗೆ ಕೇಳಬೇಕು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಪ್ರೀತಿಯವರೇ. ಹಲೋ, ನಮಸ್ಕಾರ. ನಮಸ್ಕಾರ. ಉದ್ಯೋಗದ ಬಗ್ಗೆ ಕೇಳಿದ್ದೀರಾ ಅಲ್ವಾ? ಹೌದು ಸರ್. ಉದ್ಯೋಗದ ನೋಡಿ ಅಧಿಪತಿಯಾಗಿರ್ತಕ್ಕಂಥವನು ಬುಧ ಆಯಿತಾ ನಿಮ್ಮ ಜಾತಕದಲ್ಲಿ. ಈಗ ನಿಮ್ಮ ಜಾತಕದಲ್ಲಿ ನಡೀತಾ ಇರತಕ್ಕಂಥ ಟೈಮ್ ಶುಕ್ರನದ್ದು. ಶುಕ್ರ ಲಾಭಾಧಿಪತಿ, ಹೀಗಾಗಿ ಅವನು ವ್ಯಯದಲ್ಲಿದ್ದಾನೆ. ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಹತ್ತಿರದಲ್ಲಿ ಅಮ್ಮನವರ ಸನ್ನಿಧಾನ ಇದ್ದರೆ ಅವರೇ ಧಾನ್ಯ ಇದೆಯಲ್ಲ, ಅವರೇ ಕಾಳನ್ನು ಪ್ರತಿ ಶುಕ್ರವಾರ ಒಂದು ಸಮರ್ಪಣೆ ಮಾಡಿ ಒಂದು ತುಪ್ಪದ ದೀಪ ಹಚ್ಚಿ ಬನ್ನಿ. 16 ಶುಕ್ರವಾರ ಮಾಡಿ, ತುಂಬ ಸಹಾಯವಾಗುತ್ತೆ. ಬುಧನ ಸಂಚಾರ ಈಗ ಇದೆಯಲ್ಲ ಅದು ಸ್ವಲ್ಪ ವೀಕ್ ಆಗಿದೆ. ಅವನೇ ಕರ್ಮಾಧಿಪತಿ. ಸರಿ ಹೋಗುತ್ತೆ, ಯೋಚನೆ ಮಾಡೋದು ಬೇಡ. ನಿಮಗೆ ನನಗನ್ಸಿದ ಮಟ್ಟಿಗೆ ಏಪ್ರಿಲ್ ಮೇ ನಂತರದಲ್ಲಿ ತುಂಬ ಒಳ್ಳೆಯ ಫಲಗಳಿದ್ದಾವೆ. ಅವನು ರವಿ ಬುಧರ ನೈಪುಣ್ಯ ಯೋಗ ತುಂಬ ಚೆನ್ನಾಗಿದೆ. ಪಂಚಮ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಟೈಮ್ ಬರಬೇಕು, ಆಗುತ್ತೆ, ಒಳ್ಳೆಯದಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಶುಭವಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಯ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಕರ್ಕಟಕ ರಾಶಿಯನ್ನು ಗಮನಿಸ್ತಾ ಹೋಗೋಣ. ಕರ್ಕಟಕ ರಾಶಿಯವರಿಗೆ ವಾರದ ಆದಿಯಲ್ಲಿ ಏನಪ್ಪ ಅಂತಂದರೆ ಕುಜನ ಪರಿವರ್ತನೆ ನಿಮಗೆ ಹೆಚ್ಚಿನ ಶುಭ ಫಲವನ್ನು ತಂದುಕೊಡುತ್ತೆ. ನೋಡಿ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂದರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಮತ್ತು ಆಟೋಮೊಬೈಲ್ಸ್, ಪೆಟ್ರೋಲಿಯಂ, ನಾನು ಆಗಲೇ ಹೇಳಿದ್ನಲ್ಲ ಧಾತ್ವಗ್ನಿ ಪ್ರಯಾಣ ಸಾಹಸಹಿ ಅಂತ, ಆ ಎಲ್ಲ ಕ್ಷೇತ್ರದವರಿಗೆ ಕರ್ಕಟಕ ರಾಶಿಯವರೆಗೂ ಚೆನ್ನಾಗಿದೆ. ಯಾಕೆಂದರೆ ಅದು ಕೂಡ ರುಚಕ ಯೋಗ, ಸಪ್ತಮ ಸ್ಥಾನ ಕೇಂದ್ರ ಸ್ಥಾನ ಆಯಿತು. ಹೀಗಾಗಿ ನಿಮಗೂ ಬಲ ಇದೆ, ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆ ನಾಳೆಯಿಂದ ಒಂದು ಹೊಸ ನೋಡಿ ಕೃಷಿ ಸಂಬಂಧಿ ಅಥವಾ ಭೂ ವ್ಯವಹಾರಗಳು ಅಂತೀವ, ರಿಯಲ್ ಎಸ್ಟೇಟ್ ಇತ್ಯಾದಿ, ಅವುಗಳಿಗೆಲ್ಲ ಒಂದು ವಿಶೇಷವಾದ ಒಂದು ಫಲ ಸಿಗ್ಲಿಕ್ಕೆ ಶುರುವಾಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿದೆ. ಹಾಗಂತ ಖರ್ಚಿಲ್ಲ ಅಂತಲ್ಲ, ನಿಮಗೆ ಸ್ಥಾನಚ್ಯುತಿ ಇದೆ, ವ್ಯಯ ಇದೆ, ತೊಡಕಿದೆ. ಇವುಗಳಲ್ಲಿ ತೊಡಕುಗಳು ಸ್ವಲ್ಪ ಮಟ್ಟಿಗಿದ್ದಾವೆ, ಆದರೆ ಹೆಚ್ಚಿನ ಶುಭ ಫಲ ಇರೋದ್ರಿಂದ ನೀವು ಅದನ್ನು ತಾಳ್ಕೊಳ್ತೀರ. ಶುಭ ಫಲ ಜಾಸ್ತಿ ಇದ್ದಾಗ ಸ್ವಲ್ಪ ತೊಡಕಿದ್ರೆ ತೊಂದರೆ ಇಲ್ಲ. ಅಶುಭವೇ ಅಂದರೆ ತೊಡಕುಗಳೇ ಹೆಚ್ಚಾಗಿದ್ದಾಗ ಸಾಕಪ್ಪ ಜೀವನ ಅನಿಸ್ಬಿಡುತ್ತೆ. ಆ ರೀತಿ ಏನೂ ಇಲ್ಲ, ಯೋಚನೆ ಮಾಡಬೇಡಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳಿದ್ದಾವೆ. ಗುರುತರವಾದ ಜವಾಬ್ದಾರಿಯನ್ನು ಮರ್ತು ಬಿಡ್ತೀರಾ. ಯಾವುದೋ ಇಂಪಾರ್ಟೆಂಟ್ ಮುಖ್ಯವಾದ ಜವಾಬ್ದಾರಿ ವಹಿಸಿದರೆ ಅದು ನೀವು ಕಡೆಗಣಿಸ್ಬಿಡ್ತೀರಾ. ಅದರಿಂದಾಗಿ ಮತ್ತೆ ತೊಡಕು ಉಂಟಾಗುವ ಸಾಧ್ಯತೆ ಇದು. ಸ್ವಲ್ಪ ಗಮನ ಇರಲಿ. ಕೆಲಸ ವಿಚಾರಗಳಲ್ಲಿ ಎಚ್ಚರಿಕೆ ತಗೊಳ್ಳಿ. ಈ ವಾರ ಮಧ್ಯ ಭಾಗದಲ್ಲಿ ನೀವು ಮಾಡ್ತಕ್ಕಂಥದ್ದು ಬುಧವಾರ ಗುರುವಾರ. ಇನ್ನು ಶುಕ್ರವಾರ ಶನಿವಾರದ ಮಟ್ಟಿಗೆ ನಿಮಗೆ ತುಂಬ ಚೆನ್ನಾಗಿದೆ. ಚಂದ್ರನ ಒಂದು ಕ್ಷೀಣತೆ ಇದೆ, ಹೀಗಾಗಿ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಆಗಬಹುದು. ಹೀಗಾಗಿ ಮತ್ತು ದಾಂಪತ್ಯದಲ್ಲಿ ಮನಸ್ತಾಪಗಳು ಉಂಟಾಗಬಹುದು. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿಕೊಳ್ಳಿ. ಅಲ್ಲಿ ಕುಜನೂ ಸೇರಿದ್ದಾನೆ, ರವಿಯೂ ಸೇರಿದ್ದಾನೆ, ಬೆಂಕಿ ಗ್ರಹಗಳು. ಹೀಗಾಗಿ ವಾಗಧಿಪತಿ ರವಿಯೂ ಇದ್ದಾನೆ. ಹೀಗಾಗಿ ಮಾತಿನಲ್ಲಿ ಹಿಡಿತಾ ಇರಬೇಕು. ಮತ್ತು ದಾಂಪತ್ಯ ಮತ್ತು ಸ್ನೇಹ, ಪ್ರೀತಿ ಇಂಥ ವಿಚಾರಗಳಲ್ಲಿ ತುಂಬ ತಾಳ್ಮೆ ಕೂಡ ಬೇಕು. ಹೀಗಾಗಿ ಲಕ್ಷ್ಮೀನಾರಾಯಣ ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ ಗಮನಿಸ್ಕೊಟ್ರೆ, ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ. ಲಾಭದ ದಿನಗಳನ್ನು ಕಾಣ್ತೀರಾ. ಹೆಚ್ಚಿನ
ನೀವು ಯಾವುದೇ ಕೆಲಸ ಮಾಡಿದ್ರೆ ಅದಕ್ಕೆ ದುಪ್ಪಟ್ಟಾದ ಫಲ ಅಂತೀವಲ್ಲ, ಆ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಮತ್ತು ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥದ್ದು, ಈ ಕೋರ್ಟು ಕಚೇರಿಗಳಲ್ಲಿ ಜಯ ಸಿಗ್ತಕ್ಕಂಥದ್ದು, ವಿಶೇಷವಾದ ಒಂದು ಬಲ ಖಂಡಿತ ಇದೆ. ಅಲ್ಲಿ ರವಿಯೂ ಇದ್ದಾನೆ, ಜೊತೆ ಕುಜನೂ ಸೇರ್ಪಡೆ ಆಗಿಬಿಟ್ರೆ ಇಬ್ಬರು ಕೂಡ 6ನೇ ಮನೆಯಲ್ಲಿ ಪಾಪಗ್ರಹಗಳಿಗೆ ಶಕ್ತಿ ಜಾಸ್ತಿ. ಹೀಗಾಗಿ ವಿರೋಧಗಳೆಲ್ಲ ದೂರ ಆಗಿಬಿಡ್ತಾರೆ. ನೀವೇ ಸಿಂಹದೋಪಾದಿಯಲ್ಲಿ ನಡೀಲ ಸಾಧ್ಯವಾಗುತ್ತೆ. ಆ ರೀತಿಯ ಒಂದು ಅನುಕೂಲ ಚೆನ್ನಾಗಿದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಮಟ್ಟಿಗೆ ನೋಡಿ ಆರೋಗ್ಯ ವ್ಯತ್ಯಾಸ ಇದೆ. ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ. ಕಫ ಕಟ್ಟತಕ್ಕಂಥದ್ದು, ಕೆಮ್ಮು ಮತ್ತು ಏನು ಸಾಂಕ್ರಾಮಿಕತೆ ಅಂತೀವಲ್ಲ, ಆ ರೀತಿಯಲ್ಲಿ ತೊಡಕುಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಗಮನ ಹರಿಸಬೇಕು. ವಾರದ ಮಧ್ಯದಲ್ಲಿ ಹಾಗೂ ವಾರಾಂತ್ಯದಲ್ಲಿ ನಿಮಗೆ ತೊಡಕುಗಳನ್ನು ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಮನಸ್ತಾಪಗಳು, ಶನಿವಾರದ ವೇಳೆಗೆ ಸ್ವಲ್ಪ ಮನಸ್ತಾಪಗಳು. ವೀಕೆಂಡಲ್ಲಿ ಸಾಮಾನ್ಯವಾಗಿ ಕುಟುಂಬ ಚೆನ್ನಾಗಿರಬೇಕು, ಆದರೆ ಆಗ ಕುಟುಂಬದ ಹಳಿ ತಪ್ಪುವ ಸಾಧ್ಯತೆ ಇರ್ತದೆ. ಗಮನಿಸಿ, ಬಹಳ ಸಮಾಧಾನವಾಗಿರಿ. ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾದ ಪೂಜೆ, ಬಿಲ್ವಾರ್ಚನೆ ಮಾಡಿಸಿ, ರುದ್ರಾಭಿಷೇಕವನ್ನು ಮಾಡಿಸಿ, ಬಿಲ್ವಾರ್ಚನೆ ಮಾಡಿಸಿ ಪ್ರಸಾದ ತಗೊಳ್ಳಿ. ಅದು ನಿಮ್ಮನ್ನು ಕಾಪಾಡುತ್ತೆ, ಶಾಂತತೆಯನ್ನು ತಂದುಕೊಡುತ್ತೆ. ಇನ್ನು ಕನ್ಯಾ ರಾಶಿ ಗಮನಿಸ್ಕೊಂಡ್ರೆ, ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಕಿರಿಕಿರಿಗಳನ್ನು ಕಾಣ್ತೀರ. ಮಾಂದಿ ಉದಿಯಾಗಿದೆ. ಈ ಕಾರಣದಿಂದಾಗಿ ಸ್ವಲ್ಪ ಮನಸ್ತಾಪಗಳು ಉಂಟಾಗೋದು ವೃತ್ತಿ ಸ್ಥಳದಲ್ಲಿ. ಮತ್ತು ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಈ ರೀತಿಯ ತೊಡಕುಗಳಿದ್ದಾವೆ. ಬುದ್ಧಿ ಕೂಡ ಏನಾಗುತ್ತೆ, ಚುರುಕಾಗಿರುತ್ತೆ, ಆದರೆ ಅದರಿಂದ ಈ ತೊಂದರೆಗಳನ್ನು ಒಳಪಡಿಸ್ತಕ್ಕಂಥ ಸಾಧ್ಯತೆ. ಕುಜ ಅಲ್ಲಿ ಚೆನ್ನಾಗಿದ್ದಾನಿಲ್ಲ, ವ್ಯಯಾಧಿಪತಿ ಜೊತೆಗೆ ಸೇರಿದ್ದಾನೆ. ಈ ಕಾರಣದಿಂದಾಗಿ ನೀವೇನು ಆಲೋಚಿಸ್ತೀರೋ ಅದು ನಿಮಗೆ ಮುಳುವಾಗುವ ಸಾಧ್ಯತೆಯೂ ಇರುತ್ತದೆ. ಮಕ್ಕಳ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಕಿರಿಕಿರಿ. ಎಲ್ಲ ಸರಿ ಇರುತ್ತದೆ, ತುಸಾಕೋಣ ಅನ್ನೋ ಥರ. ಈ 1000 ಬಣ್ಣ ಒಂದು ಮಸಿ ನುಂಗ್ತು ಅಂತ ಒಂದು ಗಾದೆ, ಆ ರೀತಿಯಲ್ಲಿ ಆಗ್ಬಿಡೋ ಸಾಧ್ಯತೆ ಇರುತ್ತದೆ. ಸ್ವಲ್ಪ ತಾಳ್ಮೆ ಬೇಕು, ಸಮಾಧಾನ ಬೇಕು. ನರಸಿಂಹನ ಆರಾಧನೆ ಮಾಡಿಕೊಂಡ್ರೆ ಹೆಚ್ಚು ಒಳ್ಳೆಯದು. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಸಪ್ತಮ ಸ್ಥಾನದಲ್ಲಿ ಮಾಂದಿ ಸಂಚಾರವಾಗುತ್ತೆ. ಬುಧವಾರ ಗುರುವಾರ ಸ್ವಲ್ಪ ಅಷ್ಟಮದಲ್ಲಿ. ಈ ಕಾರಣದಿಂದಾಗಿ ವಸ್ತು ನಷ್ಟತೆ ಕಾಣ್ತಕ್ಕಂಥದ್ದು, ಮತ್ತು ಕ್ಲೇಶಗಳು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು, ದುಃಖಕ್ಕೆ ಒಳಗಾಗ್ತಕ್ಕಂಥದ್ದು, ಈ ರೀತಿಯ ಒಂದು ತೊಂದರೆ ಇದೆ. ವಾರಾಂತ್ಯದಲ್ಲಿ ನಿಮಗೆ ಮತ್ತೆ ಯಥಾ ಪ್ರಕಾರ ಷಷ್ಠದಲ್ಲಿ ಶನಿ ಮಾಂದಿಯರಿರ್ತಕ್ಕಂಥದ್ದು, ಇದೆಲ್ಲ ಸ್ವಲ್ಪ ವಿರೋಧಗಳನ್ನು ಕಟ್ಟಿಕೊಳ್ಳೋ ಸಾಧ್ಯತೆ ಇವೆಲ್ಲವೂ ಇದೆ. ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎರಡನ್ನೂ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇವು 6 ರಾಶಿಗಳ ಫಲಾಫಲ ಇಲ್ಲಿವರೆಗೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತೀನಿ. ಜ್ಯೋತಿ ಅವರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಸರ್. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. ಹುಟ್ಟಿದ ದಿನಾಂಕ ಅಕ್ಟೋಬರ್ 2, 2/10/2008. 2008. ಸಮಯ 7:14. 7:14 ಸಂಜೆನಾ? ಸಾಯಂಕಾಲ 7:14 ಗುರುವಾರ. ಏನ್ ಪ್ರಶ್ನೆ ಇತ್ತು? ಅವಳ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ಕೊ. ಮಗಳ ಹೆಸರು ಪಲ್ಲವಿ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಜ್ಯೋತಿ ಅವರೇ. ನಮಸ್ತೆ ಗುರು. ನಮಸ್ಕಾರ. ವಿದ್ಯಾಭ್ಯಾಸದ ಬಗ್ಗೆ ತಮ್ಮ ಪ್ರಶ್ನೆ ಅಲ್ವಾ? ಈಗ ಜಾತಕ ತುಂಬ ಚೆನ್ನಾಗಿದೆ. ಸಪ್ತಮದಲ್ಲಿ ಶುಕ್ರ ಇರತಕ್ಕಂಥದ್ದು ಆಗಿರಬಹುದು, ಭಾಗ್ಯಸ್ಥಾನದಲ್ಲಿ ಗುರು ಇದ್ದು ಲಗ್ನವನ್ನು ನೋಡ್ತಕ್ಕಂಥದ್ದು, ಇದೆಲ್ಲ ಒಳ್ಳೆಯ ಲಕ್ಷಣ. ಮತ್ತು ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ, ಇದೆಲ್ಲ ತುಂಬ ಒಳ್ಳೆಯದು. ಈಗ ಪ್ರಸ್ತುತ ನಡೀತಾ ಇರತಕ್ಕಂಥದ್ದು ಶನಿ ದಶೆಯಲ್ಲಿ ಇವರಿಗೆ ಬುಧನ ಒಂದು ಭುಕ್ತಿ ನಡೀತಾ ಇದೆ. ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಶನೈಶ್ಚರ ಪಂಚಮದಲ್ಲಿದ್ದು ಸ್ವಲ್ಪ ಬಲಹೀನತೆ ಮಾಡ್ತಾನೆ. ಅದು ಟೈಮ್ ಪಾಸ್ ಆಗಬೇಕು. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಆಂಜನೇಯ ಸ್ವಾಮಿಗೆ ಈ ಜೇನು ಹಾಗೂ ಬಾಳೆಹಣ್ಣಿನ ಅಭಿಷೇಕ ಮಾಡಿಸಿ ಅದನ್ನು ತಿನ್ನಿಸಿ ಪ್ರತಿ ಶನಿವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಚೆನ್ನಾಗಿದೆ, ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ. ಒಳ್ಳೆ ದೊಡ್ಡ ಸ್ಥಾನ ಅಂತೀವಲ್ಲ ಹಾಗೆ 4 ಜನ ವಿದ್ವಾಂಸರು ಅವ್ರನ್ನ ಮೆಚ್ಚುತ್ತಾರೆ. ಅಂಥದ್ದು ಒಂದು ಸ್ಥಾನ ಸಿಗುತ್ತೆ, ಯೋಚನೆ ಮಾಡಬೇಡಿ. ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ತುಲಾ, ವೃಶ್ಚಿಕ ಹಾಗೂ ಧನಸ್ಸು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಗಮನಿಸೋಣ. ತುಲಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರುತ್ತದೆ, ಏನು ಎಚ್ಚರಿಕೆ ತಗೊಳ್ಬೇಕು ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ನೋಡಿ, ಧರ್ಮಸ್ಥಾನದಲ್ಲಿ ಮಾಂದಿ ಉದಿಯಾಗುತ್ತೆ. ಈ ಸೋಮವಾರ ಹಾಗೂ ಮಂಗಳವಾರ ಸಂದರ್ಭದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆ ಬೇಕು. ಧರ್ಮಶ್ರದ್ಧೆ ಹಾಳಾಗ್ತಕ್ಕಂಥದ್ದು, ಚಟುವಟಿಕೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಅಂದರೆ ಅದು 108 ಶ್ರೇಯಾಂಸಿ ಬಹುವಿಘ್ನಾನಿ ಅಂತ. ಒಳ್ಳೆಯ ಕೆಲಸಕ್ಕೆ 108 ತೊಡಕುಗಳು ಬರುತ್ತೆ. ಅಂಥದ್ದೊಂದು ತೊಡಕಿಗೆ ನೀವು ಒಳಗಾಗ್ತೀರ ನಾಳೆ ನಾಡಿದ್ದು. ಆದರೆ ನಿಮ್ಮ ಈ ಒಂದು ಸಂದರ್ಭದಲ್ಲಿ ಸೋಮವಾರ ಒಳ್ಳೆಯ ಫಲವೂ ಇದೆ. ಏನಪ್ಪ ಅಂದರೆ ಆ ಕುಜನ ಪರಿವರ್ತನೆ ಇದೆಯಲ್ಲ, ಅದು ನಿಮಗೆ ವಿಶೇಷ ಶಕ್ತಿಯನ್ನು ತಂದುಕೊಡುತ್ತೆ. ವಾಹನ ಖರೀದಿ ಆಗಬಹುದು, ಭೂ ವ್ಯವಹಾರಗಳಲ್ಲಿ ಲಾಭ ಆಗಬಹುದು, ಅಥವಾ ಗೃಹ ನಿರ್ಮಾಣ, ಗೃಹಾರಂಭ ಇಂಥವುಗಳಿಗೆ ಒಂದು ಚಾಲನೆ ಕೊಡುತ್ತೆ. ಕುಜ ನಿಮ್ಮ ಪಾಲಿಗೆ ಆತ ಧನಾಧಿಪತಿ, ಅವನು ಹಣಕಾಸನ್ನು ತಂದು ಕೊಡ್ತಾನೆ. ತಾಯಿಯ ಬಂಧುಗಳಿಂದ ಸಹಕಾರ ಸಿಗ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ.
ಇರ್ತಕ್ಕಂಥದ್ದು ಶ್ರದ್ಧೆ ಹಾಳಾಗೋ ಸಾಧ್ಯತೆ, ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ವಾರದ ಮಧ್ಯದಲ್ಲಿ ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಶತ್ರುಗಳ ವಿರೋಧ ಬರ್ತಕ್ಕಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಇಂಥ ಸಣ್ಣ ಪುಟ್ಟ ತೊಡಕುಗಳಿದ್ದಾವೆ. ಪ್ರಮಾದ ಅಲ್ಲ, ಎಚ್ಚರಿಕೆ ಇರಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಮಾಂದಿ ನೋಡಿ, ಈ ಪಂಚಮ ಸ್ಥಾನದಲ್ಲಿ ಶನಿ ಜೊತೆಗೆ ಸೇರಿದಾಗ ಬುದ್ಧಿ ಮಂದವಾಗಿಬಿಡುತ್ತೆ, ಆಲೋಚನಾ ಶಕ್ತಿ ಕಳ್ಕೊಂಡು ಬಿಡ್ತೀರ. ಏನೋ ತಪ್ಪಾಗಿ ಯೋಚನೆ ಮಾಡೋದು, ತಪ್ಪಾಗಿ ನೀವೇ ಅಂದ್ಕೊಂಡ್ಬಿಟ್ಟೆ ಅಂತಕ್ಕಂಥದ್ದು, ನಾನು ಹಂಗೆ ಭಾವಿಸ್ಬಿಟ್ಟೆ, ಹಂಗೆ ಅಂದ್ಕೊಂಡ್ಬಿಟ್ಟೆ, ಹಾಗಾಗಿ ಹಿಂಗಾಗೋಯ್ತು ಅಂತ. ಆ ರೀತಿಯ ಒಂದು ತೊಡಕುಗಳನ್ನು ಇದ್ದಾವೆ. ಮತ್ತು ಆರೋಗ್ಯದಲ್ಲಿ ಉದರ ಬಾಧೆಯನ್ನು ಸೂಚಿಸೋ ಸಾಧ್ಯತೆ ಇದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಬರೋ ಸಾಧ್ಯತೆ ಇಷ್ಟನ್ನು ಸೂಚಿಸ್ತಾ ಇದೆ. ಕುಜನ ಬಲದಿಂದಾಗಿ ಹೆಚ್ಚಿನ ಶುಭ ಫಲ ಇದೆ. ಇದು ಸಣ್ಣ ಪುಟ್ಟ ತೊಡಕುಗಳು, ಹೀಗಾಗಿ ಗಾಬರಿ ಮಾಡ್ಕೋಬೇಡಿ. ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ, ಆರೋಗ್ಯವನ್ನು ರಕ್ಷಿಸುತ್ತೆ, ಉದರ ಬಾಧೆಯಿಂದ ಹೊರತರುತ್ತೆ ನಿಮಗೆ. ಹೀಗಾಗಿ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ ಗಮನಿಸ್ತಾ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಬಲ, ಧೈರ್ಯ, ಸಹೋದರಲ್ಲಿ ಸಾಮ್ಯತೆ. ಯಾಕೆಂದರೆ ಅವನು ಆ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ ಕುಜ. ಹೀಗಾಗಿ ಸಹೋದರ ಸಹಕಾರ ಆಗಬಹುದು, ಸೇವಕರು, ಸಹಾಯಕರು, ಆಳು ಕಾಳು ಅಂತೀವಲ್ಲ, ಅವರು ಹೇಳೋದಕ್ಕಿಂತ ಮುಂಚೆಯೇ ಇದನ್ನು ಹೇಳ್ತಾರವರು ಅಂತ ಮಾಡಿಕೊಟ್ಬಿಡ್ತಾರೆ ಕೆಲಸನ. ಅಂಥದ್ದೊಂದು ಶುಭ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಬಲ ಇದೆ, ಧೈರ್ಯ, ತೃತೀಯವನ್ನು ವಿಕ್ರಮ ಸ್ಥಾನ ಅಂತ ಕರೀತಾರೆ. ಹೀಗಾಗಿ ಪರಾಕ್ರಮದಿಂದ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ತುಂಬ ಚೆನ್ನಾಗಿದೆ. ವಾರದ ಮಧ್ಯಭಾಗದಲ್ಲಿ ನಿಮಗೇನಪ್ಪ ಅಂದರೆ ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೆ ಸ್ವಲ್ಪ ಮಟ್ಟಿಗೆ ಷಷ್ಠ ಸ್ಥಾನದಲ್ಲಿ, ಪಂಚಮದಲ್ಲಿ, ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಆ ಮಾಂದ್ಯ ಸಂಚಾರ ಆದಾಗ ಸ್ವಲ್ಪ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರ್ತದೆ. ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆಗಳು ಉಂಟಾಗ್ತದೆ, ಮತ್ತು ಬೆನ್ನಿನ ಬುಡ ಅಂತೀವಲ್ಲ ಆ ಭಾಗದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇರ್ತದೆ. ಸ್ವಲ್ಪ ಗಮನ ಇರಲಿ. ಇನ್ನು ವಾರದ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ಪ್ರಯಾಣದಲ್ಲಿ ತೊಡಕುಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಮಟ್ಟಿಗೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಕುಜನಿದ್ದಾನೆ, ಬಲವಿದೆ, ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸಗಳಷ್ಟೇ. ಇದು ಪ್ರಧಾನವಾಗಿ ನೀವು ಪರಿಹಾರಕ್ಕೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಮತ್ತು ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎರಡೂ ಕೂಡ ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ, ತೊಡಕನ್ನು ಬಿಡಿಸ್ಕೊಡುತ್ತೆ. ಪ್ರಯತ್ನ ಮಾಡಿ, ಇದನ್ನು ಮಾಡಿ, ತುಂಬ ಸಹಾಯವಾಗುತ್ತೆ. ಇನ್ನು ಧನುಸ್ಸು ರಾಶಿ ಗಮನಿಸ್ಕೊಂಡ್ರೆ, ಧನುಸ್ಸು ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ ಧನಸ್ಥಾನಕ್ಕೆ ಕುಜ ಬರ್ತಾ ಇದ್ದಾನೆ, ಪಂಚಮಾಧಿಪತಿ. ಹೀಗಾಗಿ ಮಕ್ಕಳಿಂದಾಗಿ ಧನ ಸಹಾಯ ಇರ್ತದೆ. ಹಣಕಾಸಿನ ಉತ್ಪತ್ತಿ ಅಂತಕ್ಕಂಥದ್ದು ಚೆನ್ನಾಗುತ್ತೆ. ಕುಟುಂಬದಲ್ಲಿ ಸ್ವಲ್ಪ ಘರ್ಷಣೆಗಳಿರ್ತವೆ. ಕುಜ ರವಿ ಇಬ್ಬರು ಸೇರಿದ್ರೆ ಸ್ವಲ್ಪ ಬೆಂಕಿ ಮಾತು ಅಂತೀವಲ್ಲ, ಹಾಗೆ ಮಾತಾಡಿದ್ರೆ ಹೋಯಿತು, ಮುತ್ತು ಒಡೆದ್ರೆ ಹೋಯಿತು ಅಂತ. ಹೀಗಾಗಿ ಮತ್ತೆ ಬರಲ್ಲ. ಹೀಗಾಗಿ ಮಾತಾಡುವಾಗ ಸ್ವಲ್ಪ ಎಚ್ಚರವಾಗಿರಿ. ನಿಮಗೆ ಕೋಪ ಬಂದ್ಬಿಡುತ್ತೆ, ಸಾಧ್ಯತೆಗಳು ಜಾಸ್ತಿ ಇರ್ತದೆ, ಸ್ವಲ್ಪ ತಾಳ್ಮೆ ಬೇಕು. ಇನ್ನು ವಾರದ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಬುಧವಾರ ಗುರುವಾರದ ಮಟ್ಟಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಉದರ ಬಾಧೆ, ಮಕ್ಕಳ ಅವರ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು, ಅವರ ವಿದ್ಯಾಭ್ಯಾಸ, ಅವ್ರ ಮದುವೆ, ಈ ಥರದ್ರಲ್ಲಿ ತಲೆ ಕೆಡಿಸ್ಕೊಳ್ತೀರ. ಮತ್ತು ಬಹಳ ತೊಡಕು ಅಂದರೆ ವಿಶೇಷ ತೊಡಕು ಅಂತಂದರೆ ಆಲೋಚನಾ ಶಕ್ತಿ ಕಳ್ಕೊಂಡ್ಬಿಡ್ತೀರ. ತುಂಬ ಗಂಭೀರವಾಗಿ, ತುಂಬ ಎಚ್ಚರಿಕೆ ತೊಗೊಳ್ಬೇಕಾದ ನಿರ್ಣಯ ತೊಗೊಳ್ಬೇಕಾದ ಸಂದರ್ಭದಲ್ಲಿ ಎಡು ಬಿಡ್ತೀರ. ಅಂಥ ಸಾಧ್ಯತೆ ಇದೆ. ಗುರು ಪ್ರಾರ್ಥನೆ ಮಾಡಿಕೊಳ್ಬೇಕು, ಜೊತೆಗೆ ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅದು ನಿಮಗೆ ತುಂಬ ಸಹಾಯವಾಗುತ್ತೆ. ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಜೊತೆಗೆ ಪ್ರಯಾಣದಲ್ಲಿ, ಅದರಲ್ಲೂ ನೀರಿನ ಪ್ರಯಾಣ ಅಥವಾ ನೀರಿನ ವಾತಾವರಣದಲ್ಲಿ ತೊಡಕು ಉಂಟಾಗುವ ಲಕ್ಷಣ ಇದೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಆಂಜನೇಯನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಂದು ವಾರದಲ್ಲಿ ಏನಾಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಸಿಕ್ಕರೆ ಇಂಥದ್ದು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ತೊಗೊಂಡ್ರೆ ಒಳ್ಳೆಯದು. ಅದು ತುಂಬ ಇನ್ನೇನು ಪ್ರಮಾದ ಅನ್ನೋ ಬದಲಿಗೆ ಸ್ವಲ್ಪದರಲ್ಲಿ ಅದು ದಾಟಬಹುದು ಅಂತ ಅಷ್ಟೇ, ಇನ್ನೇನಿಲ್ಲ. ಆಂಜನೇಯನ ಪ್ರಾರ್ಥನೆ ಮಾಡಿ, ನಿಮಗೆ ಬುದ್ಧಿ, ಬಲ ಎಲ್ಲವೂ ಸಿಗ್ತಾ ಹೋಗುತ್ತೆ. ಇದು ಧನಸ್ಸು ರಾಶಿವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳೇ, ಇನ್ನು ವೀಕ್ಷಕರೇ ಮುಂದಿನ ರಾಶಿಗಳ ಫಲಾಫಲದ ಬಗ್ಗೆ ಸಹ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ರತ್ನ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರತ್ನ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 25/10/1982 ಸಿಂಹರಾಶಿ. 25/10/1992. 82 ಮೇಡಮ್. 82. ಸಮಯ ಗೊತ್ತಿಲ್ಲ ಮೇಡಮ್. ಸಿಂಹರಾಶಿ. ಸರಿ, ಏನ್ ಪ್ರಶ್ನೆ ಇತ್ತು? ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ಮೇಡಮ್. ನಮ್ಮ ಯಜಮಾನ್ರದ್ದು ಸಿಂಹರಾಶಿ, ನಮ್ದು ಸಿಂಹರಾಶಿ. ಅದು ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ರತ್ನ ಅವರೇ ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಏನು ತಮ್ಮ ಪ್ರಶ್ನೆ ಏನು? ಈ ವರ್ಷದ ಭವಿಷ್ಯ ಹೇಗಿದೆ ಅಂತ ಗುರುಜಿ. ನಮ್ದು ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ನನಗೆ. ನಮ್ದು ಸಿಂಹರಾಶಿ ಗುರುಜಿ. ನಮ್ದು ಸಿಂಹರಾಶಿ ಹೇಗಿದೆ?
ಇಬ್ಬರದು ಸಿಂಹರಾಶಿ ಹೇಗಿರುತ್ತೆ ಅಂತಲ್ಲ, ಹಾ ಇಬ್ಬರದು ಸಿಂಹ ನಿಮ್ಮ ನೋಡಿ 25ನೇ ತಾರೀಕು ಹೇಳಿದ್ದಾರೆ, 25/10/82 ಅಂತ ಹೇಳಿದ್ದಾರೆ ತಾವು ಅಲ್ವಾ? ಹೌದು. ಇದ್ರ ಪ್ರಕಾರ ಸಿಂಹರಾಶಿ ಆಗ್ತಾ ಇಲ್ಲ ಆ ಡೇಟಿಗೆ ಇದು ಏನಾಗ್ತಾ ಇದೆಯಪ್ಪ ಅಂದರೆ ಮಕರ ರಾಶಿ ಆಗ್ತಾ ಇದೆ. ಹೀಗಾಗಿ ಸಿಂಹರಾಶಿ ಅಂತ ಹೇಳಲಿಕ್ಕೆ ಇಲ್ಲಿ ಆಧಾರ ಇಲ್ಲ. ಹೀಗಾಗಿ ನೀವೊಂದು ಕೆಲಸ ಮಾಡಿ, ನಿಮ್ಮ ತಾಯಿಯವರಿಗೆ ಮತ್ತು ಅವರ ತಾಯಿಯವರಿಗೆ ಇಬ್ಬರಿಗೂ ಕೇಳಿ ದಿನಾಂಕ ಮತ್ತು ಸಮಯವನ್ನು ನಮ್ಮ ವಾಟ್ಸಪ್ ಸಂಖ್ಯೆ ಇದೆಯಲ್ಲ ಅದಕ್ಕೆ ವಿವರವಾಗಿ ನೀವೊಂದು ಮೆಸೇಜ್ ಹಾಕಿ, ಅದರಲ್ಲಿ ಪರಿಶೀಲಿಸಿ ನಿಮಗೆ ಏನು ನಿಮ್ಮ ಸಮಸ್ಯೆ ಏನೋ ಅದನ್ನು ಹೇಳಿ, ಎರಡಕ್ಕೂ ಉತ್ತರ ಕೊಡ್ತೀನಿ. ಕಂಗಾಲಾಗಬೇಡಿ, ಏನಪ್ಪ ಲೈನಲ್ಲಿ ನನಗೆ ಉತ್ತರ ಸಿಗಲಿಲ್ಲಲ್ಲ ಅಂತ ಆತಂಕ ಮಾಡ್ಕೋಬೇಡಿ. ವಾಟ್ಸಪ್ ಮಾಡಿ ಕೂಲಂಕಷವಾಗಿ ಪರಿಶೀಲಿಸಿ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕೊನೆಯ 3 ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಕೊನೆಯ 3 ರಾಶಿನ ಗಮನಿಸೋಣ. ಮಕರ ರಾಶಿಯವರಿಗೆ ಹೇಗಿರ್ತದಪ್ಪ? ವಾರದ ಆದಿಯಲ್ಲಿ ಮಕರ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಗೆ ಬರ್ತಾ ಇದ್ದಾನೆ ಕುಜ. ಲಾಭಾಧಿಪತಿ ಜನ್ಮಕ್ಕೆ ಬಂದರೆ ಏನಾಗುತ್ತೆ? ಲಾಭ ಸಮೃದ್ಧವಾಗುತ್ತೆ. ಹೀಗಾಗಿ ನಿಮ್ಮ ಪಾಲಿಗೆ ಭೂ ವ್ಯವಹಾರಗಳಾಗಬಹುದು, ಅಥವಾ ಗೃಹ ನಿರ್ಮಾಣ ಆಗಬಹುದು, ಅಥವಾ ವಾಹನ ಖರೀದಿ ಆಗಬಹುದು, ಅಥವಾ ಸಹೋದರ ಹಿರಿಯರಿದ್ದಾರಲ್ಲ ಅವರಿಂದ ಸಹಾಯಗಳಾಗಬಹುದು. ಹೀಗೆ ಧಾತು ಅಗ್ನಿ ಪ್ರಹರಣ ಸಾಹಸ ಇವುಗಳೆಲ್ಲವುಗಳಿಂದ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಮಕರ ರಾಶಿಯವರಿಗೆ ರುಚಕ ಯೋಗ, ಬಲ ಬರುತ್ತದೆ, ವಿಶೇಷವಾದ ಶಕ್ತಿ ಅಂತೀವಲ್ಲ ಅದು ಕುಜ ತಂದು ಕೊಡ್ತಾನೆ. ಅವನು ಬಲಿಷ್ಠ ಬಲಶಾಲಿ. ಹೀಗಾಗಿ ನಿಮಗೆ ಆ ಬಲ ನಿಮಗೂ ಕೂಡ ಸೇರ್ಪಡೆಯಾಗುತ್ತೆ, ಅದರಲ್ಲಿ ಸಂಶಯ ಇಲ್ಲ. ವಾರದ ಆದಿಯಲ್ಲಿ ಸ್ವಲ್ಪ ಗಮನಿಸ್ಕೊಂಡು ಸ್ವಲ್ಪ ನೀವು ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ. ಮಕ್ಕಳ ವಿಚಾರದ ಸ್ವಲ್ಪ ಮನಸ್ತಾಪಗಳು ಉಂಟಾಗಬಹುದು, ಸ್ವಲ್ಪ ಅದರ ಕಡೆ ಗಮನ ತಗೊಳ್ಬೇಕು. ಅಷ್ಟು ವಿನಃ ಉಳಿದ ಹಾಗೆ ನಿಮ್ಮ ಕೆಲಸ ಕಾರ್ಯಗಳು ಇತ್ಯಾದಿಗಳಿಗೆಲ್ಲ ಹೆಚ್ಚಿನ ಬಲ ಇದೆ, ಸಂಶಯ ಇಲ್ಲ ಅದರಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಶುಕ್ರ ಚಂದ್ರರು ನೋಡಿ ವ್ಯಯಸ್ಥಾನದಲ್ಲಿರ್ತಕ್ಕಂಥ ನಿಮಗೆ ಸ್ವಲ್ಪ ಪರಿಶ್ರಮ ಇದೆ, ಕೆಲಸದಲ್ಲಿ ಒತ್ತಡ ಅಂತೀವಲ್ಲ ಅದು ಉಂಟಾಗುವ ಸಾಧ್ಯತೆ ಇದೆ, ಅದನ್ನು ಸೂಚಿಸ್ತಾ ಇದೆ. ವಾರ ಮಧ್ಯದಲ್ಲಿ ನೋಡಿ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ಯಾಕೆಂದರೆ ಅಲ್ಲಿ ಆ ಮೇಷರಾಶಿಯಲ್ಲಿ ಮಾಂದಿ ಸಂಚಾರವಾದಾಗ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರು, ಸ್ವಲ್ಪ ಕಲ್ಲಿನ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥವ್ರು, ಅಂಥವ್ರಿಗೆಲ್ಲ ಸ್ವಲ್ಪ ತೊಡಗುಗಳು ಮತ್ತು ವಿಷಜಂತುಗಳ ಭಯ ಇವುಗಳನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಕೆಲಸದಲ್ಲಿ ಒತ್ತಡ, ಇಂತಹ ಪ್ರದೇಶಗಳಲ್ಲಿ ಸ್ವಲ್ಪ ತೊಡಕುಗಳು ಅವುಗಳನ್ನು ಸೂಚಿಸ್ತಾ ಇದೆ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ನಿಮಗೆ ಹಣಕಾಸಿನ ವ್ಯತ್ಯಾಸ, ಆಹಾರ ವ್ಯತ್ಯಾಸ, ಗಂಟಲ ಬಾಧೆ ಇವುಗಳನ್ನು ಸೂಚಿಸ್ತಾ ಇದೆ. ಇವುಗಳ ಆರೋಗ್ಯದ ಕಡೆಗೂ ಸ್ವಲ್ಪ ಗಮನ ತಗೊಳ್ಬೇಕು. ಶನೈಶ್ಚರ ಪ್ರಾರ್ಥನೆ ಮಾಡಿ, ಶನೈಶ್ಚರನ ಅನುಗ್ರಹ ಬೇಕು ನಿಮಗೆ. ಅವನ ಅನುಗ್ರಹದಿಂದ ಇತರ ಎಲ್ಲ ತೊಡಕುಗಳು ಕೂಡ ನಿವಾರಣೆಯಾಗುತ್ತೆ. ಇದು ನಿಮಗೆ ಈ ವಾರವಿಡೀ ಬಲ ತುಂಬತಕ್ಕಂಥ, ಶಕ್ತಿ ತುಂಬತಕ್ಕಂಥ ಒಂದು ಸಾಧನ. ಇನ್ನು ಕುಂಭರಾಶಿ ಗಮನಿಸ್ತಾ ಹೋಗೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಪಂಚಮ ಸ್ಥಾನದ ಮಾಂದಿಯಿಂದಾಗಿ ಉದರ ಬಾಧೆ, ಬುದ್ಧಿ ಮಂದವಾಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗ್ತಕ್ಕಂಥದ್ದು ಇದೆಲ್ಲ ಇದೆ. ಯಾಕೆಂದರೆ ಕರ್ಮಾಧಿಪತಿ ವ್ಯಯಕ್ಕೆ ಬಂದಾಗ ಏನಪ್ಪ, ಹೆಚ್ಚಿನ ವರ್ಕ್ ಪ್ರೆಷರ್ ಅಂತೀವಲ್ಲ ಅದು ಎಲ್ಲ ತಲೆ ಮೇಲೆ ಬಿದ್ದುಬಿಡುತ್ತೆ. ಇನ್ನು 2-3 ಜನ ಮಾಡಬೇಕಾದ ಕೆಲಸನ ಒಬ್ಬರೇ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಅಂಥದ್ದನ್ನು ಸೂಚಿಸ್ತಾ ಇದೆ. ಕುಜ ನಿಮಗೆ ತೃತೀಯಾಧಿಪತಿ, ಹೀಗಾಗಿ ಧೈರ್ಯ ಕೂಡ ಕಡಿಮೆ ಆಗುತ್ತೆ. ಎಷ್ಟು ಹೋರಾಟದ ಶಕ್ತಿ ಇತ್ತು ನನಗೆ ಅಂತಂದರೆ ಅಷ್ಟಿತ್ತು, ಆದರೆ ಈಗ ಅದು ಸ್ವಲ್ಪ ಉಡುಗು ಹೋಗಿದೆ. ಆ ರೀತಿಯಲ್ಲಿ ಆಗುತ್ತೆ ನಿಮಗೆ. ಕುಜ ನಿಮಗೆ ವೇದಲ್ಲಿದ್ದಾನೆ, ಹೀಗಾಗಿ ಹೆಚ್ಚಿನ ಖರ್ಚನ್ನು ಮಾಡಿಸ್ತಾನೆ ಸಹೋದರ ಸಲುವಾಗಿ, ಆಫೀಸು ಕೆಲಸದವ್ರ ಸಲುವಾಗಿ, ಅಂದರೆ ಕೆಲಸದಲ್ಲಿ ಕೆಲಸ ಮಾಡೋ ಸಹೋದ್ಯೋಗಿಗಳಾಗಿರಬಹುದು, ಅಥವಾ ಈ ಕೆಲಸದ ಅದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ಆಗಿರಬಹುದು, ಅವುಗಳಿಗೆ ನೀವೇ ಖರ್ಚು ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತದೆ. ಅಂಥದ್ದೊಂದು ಸಾಧ್ಯತೆ ಇದೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ಬುಧವಾರ ಗುರುವಾರದ ಮಟ್ಟಿಗೆ ಸ್ವಲ್ಪ ಗಂಟಲ ಬಾಧೆ ಜೊತೆಗೆ ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂತಹ ಸಾಧ್ಯತೆ, ಸೇವಕರ ಸಹಾಯ ತಪ್ಪಿ ಹೋಗ್ತಕ್ಕಂಥದ್ದು, ಪರಿಶ್ರಮ ಹೆಚ್ಚಾಗೋದು, ಇಂಥದ್ದು ಒಂದು ಸಾಧ್ಯತೆ ಇದೆ. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಆರೋಗ್ಯ ವ್ಯತ್ಯಾಸವೂ ಮಾಡ್ಕೊಳ್ತೀರಾ. ಪ್ರಧಾನವಾಗಿ ಬುದ್ಧಿ ವ್ಯತ್ಯಾಸ ಆಗೋ ಸಾಧ್ಯತೆ ಹೆಚ್ಚು ಈ ಒಂದು ವಾರದಲ್ಲಿ. ಹೀಗಾಗಿ ಅಮ್ಮನವರು ಶೃಂಗೇರಿ ಶಾರದಮ್ಮನವರ ಪ್ರಾರ್ಥನೆ ಅಥವಾ ಸಾಧ್ಯವಾದರೆ ಒಮ್ಮೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನೇನು ಮಾಘ ಮಾಸ ಶುರುವಾಗುತ್ತೆ ಈ ಅಂತ್ಯದಲ್ಲಿ, ತಪ್ಪದೇ ಮಾಘ ಸ್ನಾನಕ್ಕೆ ನೀವು ಸಿದ್ಧರಾಗಿ, ಅದು ನಿಮ್ಮ ಎಲ್ಲ ತೊಡಕುಗಳನ್ನು ಬಿಡಿಸಿ ಆರೋಗ್ಯವೂ ಸಂಪನ್ನ ಮಾಡಿಕೊಳ್ಳುತ್ತೆ. ಗಮನಿಸಬೇಕಾದ ಅಂಶ ಅದು. ಇನ್ನು ಮೀನರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಪ್ರಾರಂಭದಲ್ಲಿ ವಾರದ ಆದಿಯಲ್ಲಿ ಗಮನಿಸ್ತಾ ಹೋದರೆ ಈ ಕುಜ ಧನಾಧಿಪತಿ ಲಾಭಕ್ಕೆ ಬಂದಾಗ ಹೆಚ್ಚಿನ ಹಣಕಾಸಿನ ಸೌಕರ್ಯ ಉಂಟಾಗುತ್ತೆ. ಕುಟುಂಬದಲ್ಲಿ ಒಂದು ಬಲ ಕಾಣಲಿಕ್ಕೆ ಅವಕಾಶ ಇದೆ. ಹಿರಿಯರ ಸಹೋದರರಿಂದ ಸಹಕಾರಗಳು ಸಿಗ್ತಾ ಹೋಗುತ್ತೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಕುಜನ ಪರಿವರ್ತನೆ ನಿಮಗೆ ಬಹಳ ವಿಶೇಷವಾದ ಫಲ ತಂದು ಕೊಡುತ್ತೆ. ಭಾಗ್ಯಾಧಿಪತಿ ಕೂಡ ಹೌದು. ಹೀಗಾಗಿ ಅದೃಷ್ಟ ಅಂತೀವಲ್ಲ, ಆ ಅದೃಷ್ಟ ಕೈ ಹಿಡಿದು ನಡೆಸುತ್ತೆ. ಹಾಗಾಗಿ ಬಹಳ ವಿಶೇಷವಾದ ಫಲ ಇದೆ. ಉಳಿದ ಹಾಗೆ ನಿಮಗೆ ಸ್ವಲ್ಪ
ಪ್ರಯಾಣದಲ್ಲಿ ತೊಂದರೆಗಳು, ಸಹೋದರಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ. ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹಣಕಾಸಿನ ವ್ಯತ್ಯಾಸ ಅಲ್ಲಿ ಗುರುವು ಕೂಡ ಧನಕಾರಕ. ಹೀಗಾಗಿ ಹಣಕಾಸಿನ ವ್ಯತ್ಯಾಸ ಮಾಡಿಕೊಂಡು ಸಮಸ್ಯೆ ಮಾಡ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿದೆ. ಅದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವ್ಯಯ ಇದೆ, ಕಾಲಿನ ಬಾಧೆ ಉಂಟಾಗುವ ಸಾಧ್ಯತೆ ಇದೆ. ಸ್ತ್ರೀಯರು ಸ್ವಲ್ಪ ಆರೋಗ್ಯದ ವ್ಯತ್ಯಾಸ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಮಕ್ಕಳ ವಿಚಾರದಲ್ಲಿ ಮನಸ್ತಾಪಗಳು ಉಂಟಾಗೋ ಸಾಧ್ಯತೆ ಇದೆ. ಈ ಕಣ್ಣಿನ ಬಾಧೆ ಶುರುವಾಗುತ್ತೆ. ಹೀಗಾಗಿ ಇದೆಲ್ಲ ನಿವಾರಣೆಗೆ ನಾಗ ಪ್ರಾರ್ಥನೆ, ನಾಗ ಕವಚ ಕೇಳಿಸ್ಕೊಳ್ತಕ್ಕಂಥದ್ದು ಇದೆಲ್ಲ ತುಂಬ ಒಳ್ಳೆಯದು. ಇದರಿಂದ ಈ ತೊಡಕುಗಳು, ಸಣ್ಣ ಪುಟ್ಟ ತೊಡಕಿವೆಲ್ಲ ಪ್ರಧಾನವಾದದ್ದು ಬಲವಾದದ್ದಿದೆ. ಯಾಕೆಂದರೆ ಕುಜನ ಪರಿವರ್ತನೆ ನಿಮಗೆ ವಿಶೇಷ ಶಕ್ತಿ ತಂದು ಕೊಡುತ್ತೆ. ಸಣ್ಣ ಪುಟ್ಟ ನಿವಾರಣೆಗೆ ನಾಗ ಪ್ರಾರ್ಥನೆ ಸಾಕಾಗುತ್ತೆ. ಇದನ್ನು ಮಾಡಿ. ಇದು 12 ರಾಶಿಗಳ ಫಲಾಫಲ. ಸರಿ ಶಾಸ್ತ್ರಿಗಳೇ, ಇನ್ನು ವೀಕ್ಷಕರೇ, ಕುಟುಂಬ ಸೌಖ್ಯಕ್ಕಾಗಿ ದಾಂಪತ್ಯದಲ್ಲಿ ಸೌಖ್ಯ ನೆಲೆಸಬೇಕು ಅಂತ ಹೇಳಿದ್ರೆ ಒಂದು ವಿಶೇಷವಾದಂತಹ ಮಂತ್ರ ಇದೆ. ಆ ಮಂತ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ಹಾಗೆ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬಹುದು. ಶ್ವೇತಾ ಅವರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ವೇತಾ ಅವರೇ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮನೆ ಬಗ್ಗೆ, ಸಂಸಾರಗಳ ಬಗ್ಗೆ ಕೇಳಬೇಕು. ಸರಿ, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮೇಡಮ್ ಅದು ಸರಿ ಇಲ್ಲ ಮೇಡಮ್ ಅವರೇ, ಯಾವ್ದೋ ಸ್ಕೂಲಲ್ಲಿ ಬರ್ದಿರೋದು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶ್ವೇತಾ ಅವರೇ ನಮಸ್ಕಾರ. ನಮಸ್ಕಾರ. 108ರಲ್ಲಿ ಒಂದು ಸಂಖ್ಯೆ ಹೇಳಿ. 26. 26 ನೋಡಿ, ಅದು ಮಿಥುನ ರಾಶಿಯನ್ನು ಸೂಚಿಸುತ್ತೆ. ಹೀಗಾಗಿ ಮಿಥುನ ರಾಶಿಯ ಅಧಿಪತಿ ಬುಧ, ಆತ ಸುಖಾಧಿಪತಿಯೂ ಹೌದು. ಆತ ಈಗ ಅಷ್ಟಮದಲ್ಲಿದ್ದಾನೆ. ಗ್ರಹಗಳು ಅಷ್ಟಮ ಸ್ಥಾನದಲ್ಲಿದ್ದಾಗ ಪ್ರಶ್ನೆ ಏನು ಕೇಳೋದು ಅನ್ನೋದು ಗೊತ್ತಾಗೋದಿಲ್ಲ. ಮತ್ತು ಅಷ್ಟೇ ಅಲ್ಲ, ಜೀವನ ಸ್ಥಿತಿಯೂ ಹಾಗೆ ಇರ್ತದೆ, ಅಷ್ಟಮ ನಷ್ಟ ಅಂತ. ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸಹಸ್ರನಾಮ. ಅಲ್ಲಿ ಎಲ್ಲದಕ್ಕೆ ಉತ್ತರ ಇದೆ, ಎಲ್ಲದಕ್ಕೆ ಪರಿಹಾರ ಇದೆ. ಹೀಗಾಗಿ ತಾವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ಖಂಡಿತ ನಿಮ್ಮ ಕುಟುಂಬಕ್ಕೆ ಒಂದು ಬೆಳಕು, ನಿಜವಾದ ಬೆಳಕು ಸಿಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಶಾಸ್ತ್ರಿಗಳೇ, ಕುಟುಂಬ ಸೌಖ್ಯಕ್ಕಾಗಿರುವಂತಹ ವಿಶೇಷ ಮಂತ್ರದ ಬಗ್ಗೆ ತಿಳಿಸಿ. ಈಗ ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಕುಟುಂಬ ಸಮಸ್ಯೆ ಏನೋ ಒಂಥರ ಗೊಂದಲ. ಪಾಪ ಈ ಕರೆ ಮಾಡಿದವರಿಗೆ ಅಸ್ಪಷ್ಟತೆ ಇರಲಿಲ್ಲ. ಇಂಥ ಎಷ್ಟೋ ಪ್ರಶ್ನೆಗಳು ಹಲವರಿಗೆ ಇರಬಹುದು. ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶ ಎಲ್ಲೆಲ್ಲೋ ವಾಸವಾಗಿದ್ದಾರೆ. ಪಾಪ ಯಾವುದೋ ರೀತಿಯಲ್ಲಿ ಸಂಸಾರದ ಕಲಹ ಅಥವಾ ಇನ್ಯಾವುದೋ ದುಃಖ, ದುಗುಡ, ದುಮ್ಮಾನ, ಬಂಧನ, ಗೃಹಬಂಧನ ಇಂಥದ್ದೆಲ್ಲ ಇರ್ತದೆ. ಅದೆಲ್ಲದಕ್ಕೆ ಪರಿಹಾರ ಮಂತ್ರ ಗಮನಿಸಿ. ತುಂಬ ಒಳ್ಳೆಯ ವಿಶಿಷ್ಟ ಮಂತ್ರ ಇದು. ಈ ಮಂತ್ರವನ್ನು ಹೇಳಿಕೊಂಡ್ರೆ ನಿಮಗೆ ಖಂಡಿತ ಒಂದು ಸಮಾಧಾನ ಸಿಗುತ್ತೆ. ವಾಮಾಂಕ ಶ್ರೇಯಾಯುಕ್ತಂ ಚಕ್ರಶಂಖಾಬ್ಜದೃಕ್ಕರಂ ಪೀತಾಂಬರಂ ಸರ್ವಭೂಷಂ ಪ್ರಸನ್ನಂ ನೃಹರಿಂ ಭಜೆ ಅಂತ. ಇದು ತುಂಬ ಮನಸ್ಸಿಗೆ ಪ್ರಸನ್ನತೆಯನ್ನು ತಂದುಕೊಡ್ತಕ್ಕಂಥದ್ದು, ನಿರಾಳತೆಯನ್ನು. ಯಾವುದೇ ರೀತಿಯ ಸಂಸಾರದ ದುಃಖ ಆಗಿರಬಹುದು ಅಥವಾ ಕುಟುಂಬದಲ್ಲಿ ಒಡಕುಗಳಾಗಿರಬಹುದು, ಮನಸ್ತಾಪ, ಮನಸ್ಸು ಹರಿದೋಗ್ಬಿಡುತ್ತೆ. ಕೆಲವೊಮ್ಮೆ ಬಾಂಧವ್ಯ ಹರಿದಾಕ್ಬಿಡುತ್ತೆ. ಯಾವುದೋ ಒಂದು ಸಿಟ್ಟು, ಕೋಪ, ಇನ್ಯಾವುದೋ ಒಂದು ಅಪೇಕ್ಷೆ, ಇಂಥವುಗಳಿಂದಾಗಿ ಆ ಎಲ್ಲ ರೀತಿಯ ತೊಡಕುಗಳನ್ನು ಬಿಡಿಸಿ ಹರಿದೋಗಿರತಕ್ಕಂಥ ಬಾಂಧವ್ಯಕ್ಕೆ ಹೊಲಿಗೆ ಆಗ್ತಕ್ಕಂಥದ್ದು ಯಾವುದಾದ್ರೂ ದಾರ ಇದೆ ಅಂತಂದರೆ ಅದು ಈ ಮಂತ್ರ ದಾರ. ಹೀಗಾಗಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದು ಹೊಲಿಗೆ ಹಾಕಿದ್ದು ಈ ಹಾಸ್ಪಿಟ್ಲ್ ಹೊಲಿಗೆ ಆ ರೀತಿಯಲ್ಲ, ಹೊಲಿಗೆ ಹಾಕಿದ್ದೇ ಗೊತ್ತಾಗೋಲ್ಲ, ಆ ರೀತಿಯಲ್ಲಿ ಇದು ನಿಮ್ಮ ಸಂಸಾರವನ್ನು ಸರಿಪಡಿಸುತ್ತೆ. ಸರಿ ಶಾಸ್ತ್ರಿಗಳೇ, ಈ ವಾರದ ವಿಶೇಷತೆ ಹಾಗೂ 12 ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಸಿಕೊಟ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಾರ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.